ಈ ದಿನದ ವಿಷಯ ಮಾನವನ ಪುನರುತ್ಥಾನ. ಇದರ ಬಗ್ಗೆ ಎರಡು ಗ್ರಂಥಗಳನ್ನ ಬರೆದಿದ್ದಾರೆ. ಒಂದು ಎನ್ ಶ್ರೀರಾಮ್ನವರು ಬರೆದಿದ್ರೆ, ಇನ್ನೊಂದು ಅವರ ಮಗಳಾದಂತಹ ನಮ್ಮ ಸಹೋದರಿ ರಾಧಾ ಬರ್ನಿಯರ್ ಅವರು ಕೂಡ ಮಾನವ ಪುನರುತ್ಥಾನ ಅನ್ನೋದನ್ನ ಒಂದು ಕ್ಲಾಸ್ ಮಾಡಿದ್ರು. ಅದರಲ್ಲಿ ಮೇನ್ ಲೆಕ್ಚರ್ ಸೆಷನ್ದು ಒಂದು ತಗೊಂಡ್ರೆ ಪಾರ್ಟ್ 1 ಅಲ್ಲಿ, ಪಾರ್ಟ್ 2 ನಲ್ಲಿ ಕ್ವಶನ್ ಆನ್ಸರ್ ಸೆಷನ್ದು ಕೂಡ ಇದೆ. ಇವತ್ತಿನ ದಿನ ನಾನು ಆಯ್ಕೆ ಮಾಡ್ಕೊಂಡಿರೋದು ಯಾವುದು ಅಂದ್ರೆ, ತಂದೆಯವರು ಬರೆದಂತ ಅಂದ್ರೆ 5ನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತಹ ಎನ್ ಶ್ರೀರಾಮ್ ರವರು ಬರೆದಿದ್ದಂತ ಹ್ಯೂಮನ್ ರೀಜನರೇಷನ್ ಅನ್ನೋ ಒಂದು ವಿಷಯವನ್ನ ಇವತ್ತು ತೆಗೆದುಕೊಂಡಿದ್ದೇನೆ. ಈ ಒಂದು ಅವಕಾಶವನ್ನ ನನಗೆ ಕೊಟ್ಟಂತಹ ಸಿಟಿ ಲಾಡ್ಜ್ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಈಗ ಆನ್ಲೈನ್ ನಲ್ಲಿ ನೆರೆದಿರುವಂತಹ ಎಲ್ಲ ಸಹೋದರ ಸಹೋದರಿಯರನ್ನು ಕೂಡ ನಾನು ಆಹ್ವಾನ ಮಾಡ್ತಾ ಇದ್ದೇನೆ, ವಂದಿಸ್ತಾ ಇದ್ದೇನೆ ಅವ್ರಿಗೂ ಕೂಡ. ಈಗ ಹ್ಯೂಮನ್ ರೀಜನರೇಷನ್, ಹ್ಯೂಮನ್ ಅಂದ್ರೆ ಮಾನವ, ಮನುಷ್ಯತ್ವವನ್ನ ಹೊಂದಿರುವಂತವನು, ಮನಸ್ಸು ಬೆಳೆಸ್ಕೊಳ್ತಾ ಇರುವಂತಹವನು ಮಾನವ. ಅವನ ಪುನರುತ್ಥಾನ. ಮನುಷ್ಯರು ನಾವೆಲ್ಲ ಇದೀವಲ್ಲ, ಇನ್ನೇನ್ ಪುನರುತ್ಥಾನ ಆಗ್ಬೇಕು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಸಹಜವಾಗಿ ಎದ್ದೇಳತ್ತೆ. ಏನ್ ಪುನರುತ್ಥಾನ ಆಗ್ಬೇಕು, ಯಾವುದು ರೀಜನರೇಷನ್ ಆಗ್ಬೇಕು, ನಾವೀಗಿಲ್ವಾ, ಸರಿಗಿಲ್ವಾ? ಈ ಪ್ರಶ್ನೆ ಆಟೋಮ್ಯಾಟಿಕಲಿ ನಮ್ಮ ಮನಸ್ಸಿಗೆ ಬರುತ್ತೆ. ಖಂಡಿತ ಸರಿಗಿಲ್ಲ. ಯಾಕಂದ್ರೆ ಒಂದು ಊರ್ಧ್ವಲೋಕ, ಇನ್ನೊಂದು ಅಧೋಲೋಕ. ಈಗ ನಾವು ಅಧೋಲೋಕಕ್ಕೆ ಇಳಿದು ಇಳಿದು ಬರ್ತಾ ಇದ್ದೀವಿ. ಇವತ್ತಿನ ದಿನ ಮಾನವರಾಗಿದ್ದೀವಿ. ಎವಲ್ಯೂಷನ್ ಅನ್ನೋದು ನಡೀತಾನೆ ಇದೆ. ಇವಾಗ ಎಲ್ಲಿ ತನಕ ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ ತನಕ ನಮ್ ಸೆನ್ಸ್ ಆರ್ಗನ್ಸು ಡೆವಲಪ್ ಆಗಿದೆ. ಈಗ ಗಂಧ ಡೆವಲಪ್ ಆಗ್ತಾ ಇದೆ. ನಾವು ಇಳಿತಾ ಇಳಿತಾ ನಾವು ಏನ್ ಮಾಡ್ತೀವಿ ಅಂದ್ರೆ ಅಕ್ಯುಮಿಲೇಟ್ ಮಾಡ್ಕೊಳ್ತಾ ಬರ್ತೀವಿ. ಇದನ್ನೇ ಲೈಟ್ ಅಂತ ಸಾರಿ ವಾಯ್ಸ್ ಆಫ್ ದಿ ಸೈಲೆನ್ಸ್ ನಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಕನ್ನಡಿ ಅದು ಪ್ರತಿಫಲನವನ್ನ ತೋರಿಸ್ತಾ ಇದ್ದಾಗ ಸೈಮಲ್ಟೇನಿಯಸ್ ಆಗಿ ಧೂಳನ್ನ ಕುಡಿಸ್ಕೊಳತ್ತೆ. ಹಾಗೆ ನಾವೆಲ್ಲರೂ ಕೂಡ ಆತ್ಮಸ್ವರೂಪರು. ಧೂಳನ್ನ ಕೂಡಿಸ್ಕೊಂಡು ನಾನು 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 ಅನ್ನೋ ಒಂದು ಸ್ವಾರ್ಥ ಭಾವದಿಂದ ನಾವೇನ್ ಮಾಡ್ಕೊಂಡ್ಬಿಟ್ಟಿದೀವಿ ಅಂದ್ರೆ ನಮ್ಮ ಒರಿಜಿನಾಲಿಟಿನ ಮರ್ತ್ಕೊಂಡ್ಬಿಟ್ಟಿದೀವಿ. ನಾವು ಯಾರು ಅಂದ್ರೆ ಆತ್ಮಸ್ವರೂಪಿಗಳು. ಆತ್ಮದ ರೀತಿಯಲ್ಲಿ ನಾವು ಯಾರು ಕೂಡ ವರ್ತಿಸ್ತಾ ಇಲ್ಲ. ಕೇವಲ ಸ್ವಾರ್ಥ, ಕೇವಲ ಹಣ, ಕೇವಲ ನನ್ನ ಸೌಕರ್ಯ, ಇಷ್ಟಕ್ಕೆ ಮಾತ್ರ ನಾವು ಸೀಮಿತ ಮಾಡ್ಕೊಂಡ್ಬಿಟ್ಟಿದೀವಿ. ನಾನು ಬಿಟ್ರೆ ಇನ್ನೊಂದು ಪ್ರಪಂಚ ಇಲ್ಲ ಅನ್ನೋ ರೀತಿ ನಾವು ವರ್ತಿಸ್ತಾ ಇದೀವಿ. ಅಹಂ ಅನ್ನೋದನ್ನ ಹೆಚ್ಚಾಗಿ ಬೆಳೆಸ್ಕೊಂಡ್ಬಿಟ್ಟಿದೀವಿ. ಈ ಅಹಂಕಾರ ಎಲ್ಲವನ್ನು ಕೂಡ ನಾವು ಕಳ್ಕೊಳ್ಬೇಕು. ಈ ಪುನರುತ್ಥಾನ ಅಂತಂದ್ರೆ ಏನು ಅಂತಂದ್ರೆ, ಕಳೆದು ಹೋದ ಅಥವಾ ಹಾನಿಗೊಳಗಾದ ಅಂಗಾಂಗಗಳು ಅಥವಾ ದೇಹದ ಭಾಗಗಳನ್ನ ಪುನಃ ಬೆಳೆಸಿಕೊಳ್ಳುವಂತಹ ಪ್ರಕ್ರಿಯೆ ಅಂತ ಹೇಳಿ ಪುನರುತ್ಥಾನಕ್ಕೆ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ಅರ್ಥ ಕೊಡಬೇಕು ಪುನರುತ್ಥಾನಕ್ಕೆ ಅಂದ್ರೆ, ಯಾವುದಾದರೂ ಒಂದು ವ್ಯವಸ್ಥೆ ಅಥವಾ ಪರಿಸರ ಅಥವಾ ವಸ್ತುವನ್ನ ಮೊದಲಿನ ಸ್ಥಿತಿಗೆ ತರುವುದು, ಅಥವಾ ಹೊಸದಾಗಿ ನಿರ್ಮಿಸುವುದು, ಅಥವಾ ನೈತಿಕ ಸುಧಾರಣೆಯನ್ನ ತರೋದು ಅಂತಂದ್ಬಿಟ್ಟು ಹೇಳ್ತೀವಿ. ಇದಕ್ಕೆ ಇನ್ನೂ ಒಂದು ಪುಟ್ಟ ಉದಾಹರಣೆ ಕೊಡಬೇಕು ಅಂತಂದ್ರೆ, ನಮ್ಮ ಮನೆಗಳಲ್ಲಿ, ಕೆಲವು ಮನೆಗಳಲ್ಲಿ ನಾವು ಹಲ್ಲಿಯನ್ನ ನೋಡ್ತೀವಿ. ಕೆಲವು ಸಲ ಏನಾಗತ್ತೆ, ಹಲ್ಲಿ ಬಾಲ ಕಟ್ಟಾಗೋಗಿರುತ್ತೆ. ಆ ಹಲ್ಲಿ ಬಾಲ ಕಟ್ಟಾದಾಗ ಏನಾಗತ್ತೆ, ಆ ಹಲ್ಲಿ ತನ್ನ ಸ್ವತಃ ಶರೀರದ ಒಂದನೇ ಆ ಹಲ್ಲಿಯ ಬಾಲ ಕಟ್ಟಾಗಿದ್ದನ್ನ ಅದು ಪುನಃ ನಿರ್ಮಾಣ ಮಾಡ್ಕೊಳ್ಳುತ್ತೆ, ಅದನ್ನ ಪುನಃ ಬೆಳೆಸ್ಕೊಳ್ಳುತ್ತೆ. ಈ ಪುನರುತ್ಥಾನಕ್ಕೆ ನಾನು ಡಿಕ್ಷನರಿನ ತೆಗೆದುಕೊಳ್ತಾ ಇದ್ದಾಗ ತುಂಬಾ ಆಪ್ಟ್ ನನಗೆ ಗೊತ್ತಾಗಿದ್ದು ಅಂತಂದ್ರೆ, ಸಂದರ್ಭಕ್ಕೆ ತಕ್ಕಂತೆ ಅಂದ್ರೆ ಬಯೋಲಾಜಿಕಲ್ ಆಗಿ ನೋಡಿದಾಗ ಇದಕ್ಕೆ ಅರ್ಥ ಕರೆಕ್ಟ್ ಆಗಿ ನನಗೆ ದೊರೀತು ಅಂತ ಹೇಳ್ಬೋದು. ಮಾನವನ ಜೀವನದ ನಿಜವಾದ ಪುನರುತ್ಥಾನ ಅನ್ನೋದು ಹೊರಗಿನಿಂದ ಅಥವಾ ಬಾಹ್ಯ ಬದಲಾವಣೆಗಳಿಂದ ಖಂಡಿತ ಆಗೋದಕ್ಕೆ ಸಾಧ್ಯ ಇಲ್ಲ. ಇದೇನಿದ್ರು ಆಧ್ಯಾತ್ಮಿಕವಾಗಿ, ಒಳಗಿನ ಆಧ್ಯಾತ್ಮಿಕ ಪುನರುಜ್ಜೀವನದಿಂದ ಮಾತ್ರನೇ ಇದು ಸಾಧಿಸೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಪುನರುತ್ಥಾನ ಅನ್ನೋದು ಆಗೋದಿಲ್ಲ. ಈ ಪುನರುತ್ಥಾನ ಆಗ್ಬೇಕಾಗಿರೋದು ಎಲ್ಲಿ ಅಂದ್ರೆ, ನಮ್ಮ ಅಂತರಂಗದಲ್ಲಿ ಮೂಲಭೂತವಾದ ಬದಲಾವಣೆ ಆಗ್ಬೇಕು. ಯಾವ್ದ್ಯಾವ್ದ್ರಲ್ಲಿ ಆಗ್ಬೇಕು, ಸಾಮಾಜಿಕವಾಗಿ ಆಗ್ಬೇಕು, ರಾಜಕೀಯವಾಗಿ ಆಗ್ಬೇಕು, ಆರ್ಥಿಕ ಸುಧಾರಣೆಗಳು ಕೂಡ ಆಗಿರ್ಬೇಕು. ಎಲ್ಲವೂ ಮಹತ್ತ ಆಗಿಯೇ ಇದೆ, ಆದ್ರೆ ಯಾವುದು ಕೂಡ ಶಾಶ್ವತವಾಗಿ ಅದು ಆಗಿಲ್ಲ. ಇದು ಶಾಶ್ವತವಾಗಿ ಆಗ್ಬೇಕು ಅಂದ್ರೆ ಮೊಟ್ಟ ಮೊದಲು ಮೂಲಭೂತವಾಗಿ ನಮ್ಮ ಅಂತರಂಗದಲ್ಲಿ ಆ ಬದಲಾವಣೆಯನ್ನು ನಾವು ತೆಗೆದುಕೊಳ್ಬೇಕು. ಈ ಬದಲಾವಣೆ ಯಾವ ರೀತಿ ಆಗ್ಬೇಕು, ಅನೇಕ ರೀತಿಯಲ್ಲಿ ಬದಲಾವಣೆಗಳು ಬೇಕು. ನಾವು ಎಷ್ಟು ಸ್ವಕೇಂದ್ರೀಕೃತರಾಗಿದ್ದೇವೆ ಅಂದ್ರೆ, ನಾನು ಮಾತ್ರನೇ
ಕೇಂದ್ರ. ಅಂದ್ರೆ ಜನರು, ಘಟನೆಗಳು ಮತ್ತು ವಿಚಾರಗಳ ಬಗ್ಗೆ ನಮ್ಮ ಪ್ರತಿಕ್ರಿಯೆ ಹೆಂಗಿದೆ. ಒಂದು ಆಕ್ಷನ್ ಆದ್ರೆ ಇನ್ನೊಂದು ರಿಯಾಕ್ಷನ್. ಆ ಪ್ರತಿಕ್ರಿಯೆ ಹೇಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ಮನಸ್ಸು ತನ್ನ ಮಿತಿಗಳಿಂದ ಮತ್ತು ಬಂಧಗಳಿಂದ ಮುಕ್ತವಾಗಿ ನಿಜವಾದ ಸ್ವತಂತ್ರವನ್ನ ಅದು ಪಡ್ಕೊಳ್ಳುತ್ತೆ. ಅಂದ್ರೆ ನಮ್ದು ರಿಯಾಕ್ಷನ್ ಹೇಗಿದೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಇದು ಮೊಟ್ಟ ಮೊದಲು ನಮ್ಮಲ್ಲಿ ಆಗ್ಬೇಕಾಗಿರುವಂತಹ ಒಂದು ಬದಲಾವಣೆ. ಯಾಕಂದ್ರೆ ಇವಾಗ ಬೆಳೀತಾ ಇರೋದು ನಮ್ಮ ಮನಸ್ಸು. ಮನಸ್ಸು ಬೆಳಿಬೇಕಾಗಿದ್ದಾಗ ನಮ್ಮ ಕೆಳ ಮನಸ್ಸಿನಿಂದ ಉನ್ನತ ಮನಸ್ಸಿಗೆ ನಮ್ಮನ್ನ ನಾವು, ಅಂದ್ರೆ ನಮ್ಮ ಪ್ರಜ್ಞೆಯ ಹಂತವನ್ನ ನಾವು ಮೇಲ್ಗಡೆ ಏರಿಸ್ಕೊಳ್ಳೋದು ಹೇಗೆ ಅನ್ನೋ ಒಂದು ಅನುಭವ ನಮಗೆ ಆಗ್ಬೇಕು. ಅದರ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ನಾವು ಏನ್ ಮಾಡ್ಬೇಕು, ಇದು ಬಹಳ ಮುಖ್ಯ. ಜಿಡ್ಡು ಕೃಷ್ಣಮೂರ್ತಿಯವರು ಸ್ವತಃ ಒಂದು ಕೊಟೇಶನ್ ಅಲ್ಲಿ ಅವ್ರು ಹೇಳಿದರೆ, ಸತ್ಯವನ್ನ ನೇರವಾಗಿ ಅರಿತಾಗ ವ್ಯಕ್ತಿಯ ನಡೆ ನುಡಿ ಸಹಜವಾಗಿ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತದೆ. ಹೊರಗಿನ ನಿಯಮಗಳ ಅಗತ್ಯವಿಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡಿ. ಸತ್ಯವನ್ನ ನೇರವಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೆ ಬೇರೆ ಯಾವುದು ರೂಲ್ಸು ರೆಗ್ಯುಲೇಷನ್ ಏನೂ ಇಲ್ಲ. ಕೆಲವೊಬ್ರು ಶಾರ್ಪ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವ್ರಿಗೆ ಒಂದು ಸ್ವಲ್ಪ ಇಷ್ಟು ತೋರಿಸಿ, ಬೆರಳು ತೋರಿಸಿದ್ರೆ ಹಸ್ತ ನುಂಗೋದು ಅಂತ ಹೇಳ್ತಾರಲ್ಲ, ಆ ರೀತಿ ಬಹಳ ಫಾಸ್ಟ್ ಆಗಿ ಅವರು ಪಿಕಪ್ ಮಾಡ್ಕೊಂಡ್ ಬಿಡ್ತಾರೆ. ಈ ರೀತಿ ಓದಿ, ಈ ರೀತಿ ಓದಿ, ಇಷ್ಟು ಗಂಟೆಗೆ ಎದ್ದೇಳಿ, ಯಾವುದೇ ರೂಲ್ಸು ರೆಗ್ಯುಲೇಷನ್ಸ್ ಏನು ಬೇಡ. ಅವ್ರ ಕೈಯಲ್ಲಿ ಬರೀ ಬುಕ್ ಕೊಟ್ಬಿಡಿ, ಅವ್ರು ಅದನ್ನ ಒಂದು ಸಲ ಓದಿ ನಿಮಗೆ ಯಥಾವತ್ತು ಅವರು ಹೇಳ್ತಾರೆ. ಎಷ್ಟು ಚೆನ್ನಾಗಿ ಗ್ರಾಸ್ ಮಾಡಿರ್ತಾರೆ ಅಂದ್ರೆ, ಯಾಕಂದ್ರೆ ಅವ್ರಿಗೆ ಅದು ಅರ್ಥ ಆಗೋಗಿದೆ. ಈ ಸತ್ಯವನ್ನು ಕೂಡ ನಾವು ನೇರವಾಗಿ ಅರ್ಥ ಮಾಡ್ಕೊಂಡಾಗ, ಅದನ್ನ ನೇರವಾಗಿ ನಾವು ಅನುಭವಿಸ್ಕೊಂಡಾಗ ನಮಗೆ ಹೊರಗಿನ ನಿಯಮಗಳ ಅಗತ್ಯ ಬೀಳೋದಿಲ್ಲ ಅಂತ ಹೇಳ್ತಾರೆ. ಮಾನವನಿಗೆ ಪುನರ್ಜನ್ಮ ಅನ್ನೋದು ಇದೆ ಅಲ್ವಾ. ಥಿಯಾಸಫಿ ಯಾವಾಗ್ಲೂ ಹೇಳುತ್ತೆ ಕರ್ಮ, ಪುನರ್ಜನ್ಮದ ಬಗ್ಗೆ ನಾವು ಹೇಳ್ತಾನೆ ಇದ್ದೀವಿ. ಪುನರ್ಜನ್ಮ ಅನ್ನೋದು ಮಾನವನಿಗೆ ಇದ್ಮೇಲೆ ಪ್ರತಿಯೊಂದು ಜನ್ಮದಲ್ಲೂ ಕೂಡ ಅವನು ಹೊಸತನದಿಂದನೇ ಮತ್ತು ಪರಿಶುದ್ಧತೆಯೊಂದಿಗೆ ಹುಟ್ಟುತ್ತಾನೆ. ಮಕ್ಕಳು ಯಾವತ್ತೂ ಎಷ್ಟು ಮುಗ್ಧವಾಗಿ ಪರಿಶುದ್ಧವಾಗಿರ್ತಾರೆ ಅಲ್ವಾ. ಇದನ್ನೆಲ್ಲ ನಾವು ನೋಡಿದೀವಿ. ಹಳೆಯ ಸಂಸ್ಕಾರಗಳು ಮತ್ತು ಪ್ರವೃತ್ತಿಗಳು ಆದರೆ ಪುನಃ ಪುನಃ ಮೇಲೆ ಕೆದ್ದೇಳ್ತವೆ. ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತ ನಾವು ಏನ್ ಹೇಳ್ತೀವಿ, ಇದಕ್ಕೇನೆ ಇದನ್ನ ನಾವು ಹೇಳೋದು. ನಂತರ ನಾವು ಅನೇಕ ರೀತಿಯಲ್ಲಿ, ಅಂದ್ರೆ ಹುಟ್ಟಿದಾಗ ನಾವು ಒಂಥರ ಇರ್ತೀವಿ, ಬೆಳೀತಾ ಬೆಳೀತಾ ಅನೇಕ ರೀತಿಯಲ್ಲಿ ನಮ್ಮ ಪರಿಸರ ಇರ್ಬೋದು, ನಮ್ಮ ತಂದೆ ತಾಯಿ ಇರ್ಬೋದು, ನಮ್ಗೆ ಯಾವ್ದು ಇಷ್ಟ ಆಗತ್ತೆ, ಯಾವ್ದು ಇಷ್ಟ ಆಗಲ್ಲ. ಒಂದೇ ತಾಯಿ, ಒಂದೇ ತಂದೆ, ಒಂದೇ ಮನೆ, ಒಂದೇ ಕುಟುಂಬ, ಒಂದೇ ಆಹಾರ. 5 ಜನ ಮಕ್ಳಿದ್ರೆ 5 ಜನರ ರೀತಿ ನೀತಿ ಬೇರೆ ಇರುತ್ತೆ, ಅವರ ಆಸಕ್ತಿ ಬೇರೆ ಬೇರೆ ಇರುತ್ತೆ. ಅಪ್ಪ ಅಮ್ಮನ ಇದ್ದಂಗೆನೆ ಮಕ್ಳು ಇರ್ತಾರೆ ಅನ್ನೋದು ಹೇಳಕ್ಕೆ ಆಗಲ್ಲ. ಆ ಮುಗ್ಧತೆಯ ಮೃದು ಸ್ವಭಾವ ಅನ್ನೋದು ಇರೋದಿಲ್ಲ. ಮಕ್ಕಳ ಕಂಡ ತಕ್ಷಣ ಎಷ್ಟು ಆಕರ್ಷಣೆ ಆಗುತ್ತೆ. ಮಕ್ಕಳಂದ್ರೆ ಎಲ್ರಿಗೂ ಮುದ್ದು, ಯಾರು ಅದಕ್ಕೆ ವಿರೋಧವಾಗಿ ಹೇಳದೇ ಇಲ್ಲ. ಮಕ್ಕಳನ್ನ ಯಾರು ಕೂಡ ಹಿಂಸಿಸೋದು ಇಲ್ಲ. ಮಕ್ಕಳಂದ ತಕ್ಷಣ ಅದರ ಆಕರ್ಷಣೆಗೆ ನಾವು ತುತ್ತಾಗ್ಬಿಟ್ಟು ಆ ಮಕ್ಕಳನ್ನ ಫಸ್ಟ್ ಎತ್ಕೋಬೇಕು, ಬಾ ಅಂತ ಹೇಳಿ ನಾವು ಕೈ ಹಿಡಿದು ಕರಿತೀವಲ್ಲ, ಆ ರೀತಿ. ಆದ್ರೆ ಕೆಲವು ಹುಟ್ಟು ಗುಣಗಳನ್ನ ನಾವು ಬದಲಾಯಿಸಕ್ಕೆ ಆಗಲ್ಲ. ಮಗು ಅದು ಬೆಳೀತಾ ಬೆಳೀತಾ ಅದು ಹುಟ್ಟು ಗುಣ ಅದು ಹೊರಗಡೆ ಪ್ರಕಟ ಆಗತ್ತೆ. ಯಾವಾಗ ಹುಟ್ಟು ಗುಣಕ್ಕೆ ಅನುಕೂಲಕರವಾದ ಪರಿಸ್ಥಿತಿಗಳು ದೊರೆತ ತಕ್ಷಣ ಅವು ಸಕ್ರಿಯವಾಗಿ ಮೇಲ್ಗಡೆ ಎದ್ದೇಳತ್ತೆ. ಬಾಲ್ಯದಲ್ಲಿದ್ದಂತೆ ಮಧ್ಯ ವಯಸ್ಸಿನಲ್ಲಿ ನಾವಿರೋದಕ್ಕೆ ಸಾಧ್ಯ ಇಲ್ಲ. ಕಠಿಣವಾದ ಸ್ಥಿರವಾದ ವ್ಯಕ್ತಿತ್ವವನ್ನ ನಾವು ಹೊಂದ್ಬಿಟ್ಟಿರ್ತೀವಿ. ನಮ್ಮದೇ ಆದಂತಹ ಒಂದು ಚಾಪನ್ನ ನಾವು ಮೂಡಿಸ್ಕೊಂಡ್ಬಿಟ್ಟಿರ್ತೀವಿ, ಒಂದು ಇಮೇಜ್. ಈ ಹುಡುಗನಿಗೆ ಹೇಳಿದ್ರೆ ಕೆಲಸ ಆಗತ್ತೆ, ಈ ಹುಡುಗಿಗೆ ಹೇಳಿದ್ರೆ ಕೆಲಸ ಆಗಲ್ಲ. ಮಗಳು ಕೆಲಸ ಮಾಡ್ತಾಳೆ, ಮಗ ಕೆಲಸ ಮಾಡಲ್ಲ. ನಾನು ಹೇಳ್ದಂಗೆ ಮಗಳು ಕೇಳ್ತಾಳೆ, ನಾನು ಹೇಳ್ದಂಗೆ ಮಗ ಕೇಳಲ್ಲ. ಇವಳು ಓದೋದ್ರಲ್ಲಿ ಚೆನ್ನಾಗಿ ಆಸಕ್ತಿಯನ್ನು ಹೊಂದಿದ್ದಾಳೆ, ನನ್ನ ಮಗನಿಗೆ ಆಟದಲ್ಲಿ ಮಾತ್ರ ಆಸಕ್ತಿ. ಇದೆಲ್ಲ ನಾವು ಸಹಜವಾಗಿ ನೋಡ್ತೀವಿ. ಯಾಕಂದ್ರೆ ನಾವೆಲ್ಲರೂ ಕೂಡ ಒಳ್ಳೆಯವರೇನೆ. ಯಾವಾಗ ನಮ್ಗೆ ಪ್ರಲೋಭನೆಗಳು ಸಿಕ್ಕತ್ತೆ, ನೋಡಿದ ತಕ್ಷಣ ನಮ್ಮ ಸೆನ್ಸ್ ಆರ್ಗನ್ಸ್ ಇಂದ ವಿ ವಿಲ್ ಗೆಟ್ ಟೆಂಪ್ಟೆಡ್. ಆ ಟೆಂಪ್ಟೇಷನ್ ಬಂದ ತಕ್ಷಣ ಏನಾಗತ್ತೆ ಅಂದ್ರೆ, ನಾವು ಹೇಳ್ತೀವಲ್ಲ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ, ಹಾಗಾಗೋಗುತ್ತೆ. ಆ ಪ್ರಲೋಭನ ಬಂದ ತಕ್ಷಣ ನಮ್ಮ ಸದ್ಗುಣಗಳೆಲ್ಲ ಗಾಳಿಗೆ ಹಾರೋಗುತ್ತೆ. ಇದಕ್ಕೊಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ಒಂದು ನಿಂತ ನೀರಿರುತ್ತೆ, ಕೊಳದಲ್ಲಿ ನಾವು ಮುಖ ನೋಡಿದ್ರೆ ಕಾಣಿಸುತ್ತಲ್ವಾ, ನಮ್ಮ ಮುಖ ಸ್ಪಷ್ಟವಾಗಿ ಕಾಣಿಸುತ್ತೆ. ಆದ್ರೆ ಏನಾಗುತ್ತೆ, ಇನ್ನೊಂದು ಹೊಸ ನೀರು ಬರುತ್ತೆ ಮೇಲ್ಗಡೆಯಿಂದ ಹರ್ಕೊಂಡ್ ಬಂದಾಗ, ಆವಾಗ್ಲೂ ಕೂಡ ಆ ನೀರು ಅನ್ನೋದು ಫ್ರೆಶ್ ಆಗೇ ಇರುತ್ತೆ. ಅದೇ ಒಂದು ಬಿರುಗಾಳಿ ಏನಾದ್ರೂ ಬಂದು, ಜಾಸ್ತಿ ಪ್ರವಾಹ ಏನಾದ್ರೂ ಬಂದು, ಅದಕ್ಕೇನಾದ್ರೂ ಅಲಗಾಡಿಸಿದಾಗ, ಅಶಾಂತಿ ಉಂಟಾದಾಗ ಏನಾಗುತ್ತೆ ಅಂದ್ರೆ, ಕೆಳಗಡೆ ನಿಂತಿರೋ ಕೆಸರು
ಮೇಲ್ಗಡೆ ಬರುತ್ತೆ. ಮಳೆಗಾಲದಲ್ಲಿ ನೀರ್ ಹರ್ಕೊಂಡು ಹೋಗ್ತಾ ಇದ್ದಾಗ ಹಸಿರು ಕಾಣಿಸಲ್ಲ, ಅಕ್ಕಪಕ್ಕದ ಏನೂ ಇರಲ್ಲ, ಬಗ್ಗಡ ಬಂದಂಗ್ ಬರ್ತಾ ಇರುತ್ತೆ ನೀರು. ಯಾಕಂದ್ರೆ ಕೆಳಗಡೆ ಇರೋದೆಲ್ಲ ಮೇಲ್ಗಡೆ. ಅಂದ್ರೆ ಆ ಪರಿಸ್ಥಿತಿ ಒದಗಿ ಬಂದಾಗ, ಏನಾದ್ರೂ ಆದಾಗ, ಅಶುದ್ಧತೆ ಒಳಗಡೆ ಏನಿದೆ ಅಶುದ್ಧತೆ, ಅದು ಎಲ್ಲಾ ಅಶುದ್ಧತೆಗಳು ಕೂಡ ನಾನು 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 ಅನ್ಕೊಂಡು ಎಲ್ಲ ಕೂಡ ಮೇಲಕ್ಕೆ ಬಂದು ಆ ಅಶುದ್ಧತೆಯೇ ಹೆಚ್ಚಾಗಿ ಹೊರಗಡೆ ಪ್ರಕಟಗೊಳ್ಳುತ್ತೆ. ಆದ್ರಿಂದ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ನಮ್ಮ ಬಾಲ್ಯದಲ್ಲಿ ಯಾವ ಮುಗ್ಧತೆ, ಯಾವ ಸೌಂದರ್ಯ, ಯಾವ ಮೃದುತ್ವವನ್ನ ನಾವು ಹೊಂದಿ ಇಟ್ಕೊಂಡಿದ್ವೋ, ಆ ಪರಿಸರಕ್ಕೆ ತಕ್ಕಂಗೆ ಅದೆಲ್ಲ ಬದಲಾವಣೆ ಆಗೋಗುತ್ತೆ. ಆದ್ರೆ ಆ ಪ್ರಭಾವದಿಂದನೂ ಕೂಡ ನಾವು ಹೊರಗಡೆ ಬಂದು ಕಡೆಯ ತನಕ ಆ ಮುಗ್ಧತೆಯನ್ನೇ ನಾವು ಉಳಿಸ್ಕೊಂಡು ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದೇ ಆಕರ್ಷಣೆನ ಕೆಲವ್ರನ್ನ ನೋಡಿದ್ರೆ ಎಷ್ಟು ಇನೋಸೆಂಟ್ ಅಂತ ನಾವು ಹೇಳ್ತೀವಿ. ಎಷ್ಟೇ ವಯಸ್ಸಾದ್ರೂ ಆ ಇನೋಸೆನ್ಸ್ ಅನ್ನೋದು ಒಳಗಡೆ ಇದೆ. ಯಾಕಂದ್ರೆ ಅವರ ಪರಿಸರ ಚೆನ್ನಾಗಿರುತ್ತೆ. ಯಾಕಂದ್ರೆ ಕಷ್ಟದಲ್ಲಿ ಅಥವಾ ನಮ್ಗೆ ಏನೋ ಬಾಲ್ಯದಲ್ಲಿ ನಾವು ಇಷ್ಟಪಡ್ತೀವಿ, ಅದು ನಮ್ಗೆ ಸಿಕ್ಕದೆ ಹೋದ್ರೆ ಬೇರೆ ಮೀನ್ಸ್ ಅನ್ನ ನಾವು ಟ್ರೈ ಔಟ್ ಮಾಡ್ತೀವಿ. ಯಾಕಂದ್ರೆ ಅದು ನಮ್ಮ ಬೀಜ ರೂಪದಲ್ಲಿ ಅದು ಗೌಪ್ಯ ಆಗಿ ಇರುತ್ತೆ ಒಳಗಡೆ, ಅದು ಹೊರಗಡೆ ಪ್ರಕಟ ಆಗ್ಬಿಡುತ್ತೆ. ಪರಿಸ್ಥಿತಿ ಬಂದ ತಕ್ಷಣ ನಾವು ಚೇಂಜ್ ಆಗೋಗ್ತೀವಿ. ಅದು ಆಗದೆ ಇರೋಕೆ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಈ ಗ್ರಂಥ, ತುಂಬಾ ಪುಟ್ಟ ಗ್ರಂಥ, ಆದ್ರೆ ಅದರಲ್ಲಿ ಅಡಕವಾಗಿರೋ ವಿಷಯ ಬಹಳ ಗಾಢ ಮತ್ತೆ ಆಳವಾದಂತ ಅನೇಕ ಸತ್ಯಗಳನ್ನ ನಮಗೆ ತಿಳಿಸಿ ಕೊಟ್ಟಿದ್ದಾರೆ ಶ್ರೀರಾಮ್ನವರು. ನಮ್ಮ ಎಲ್ಲರಲ್ಲೂ ಕೂಡ ದೌರ್ಬಲ್ಯಗಳು, ದುರ್ಬಲ ಪ್ರವೃತ್ತಿಗಳು ಯಾವಾಗ್ಲೂ ಕೂಡ ಸುಪ್ತವಾಗಿ ಅಡಗಿಕೊಂಡಿರುತ್ತೆ. ಅದು ಪುನಃ ಪುನಃ ಮೇಲೆದ್ದಳತ್ತೆ ಸಂದರ್ಭ ಬಂದಾಗ. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಈ ಆಧುನಿಕ ಜೀವನ ಇದೆಯಲ್ಲ, ಇವತ್ತಿನ ದಿನದ್ದು ಮಾಡ್ರನ್ ಲೈಫ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಅನೇಕ ಪ್ರಭಾವಗಳು, ಆಕರ್ಷಣೆಗಳು ಮತ್ತು ಗೊಂದಲಗಳಿದೆ. ಈ ಎಲ್ಲನೂ ಇದ್ದಾಗ ನಮ್ಮೊಳಗಡೆ ಸೂಕ್ಷ್ಮವಾಗಿ ಅಡಕೊಂಡಿರುತ್ತೆಲ್ಲ ಪ್ರವೃತ್ತಿ, ಅದು ಬಹಳ ಸುಲಭವಾಗಿ ಎದ್ದು ಹೊರಗಡೆ ಬಂದ್ಬಿಡುತ್ತೆ. ಏನೋ ಒಂದು ನೋಡಿದ ತಕ್ಷಣ ನಮ್ಮ ಆಸೆ ಕಂಟ್ರೋಲ್ ಮಾಡ್ಕೊಳ್ತೀವ? ಖಂಡಿತ ಇಲ್ಲ. ನನಗೆ ಅದು ಕಂಡ್ರೆ ಇಷ್ಟ, ನಾನು ಅದನ್ನ ತಗೋತೀನಿ. ಆಧುನಿಕತೆ, ಇವ್ರು ಇದನ್ ಮಾಡ್ತಾರೆ, ನಾನು ಎಂತರಲ್ಲಿ ಕಡಿಮೆ, ನನಗೇನು ಕಡಿಮೆ, ನಾನ್ ಯಾಕೆ ಮಾಡಬಾರ್ದು, ನಾನ್ ಯಾಕೆ ಇದರಿಂದ ವಂಚಿತಳಾಗಿರ್ಬೇಕು? ಅಪ್ಪ ಅಮ್ಮನ್ನ ಕಾಡ್ಸಿಯೋ ಪೀಡ್ಸಿಯೋ ವಯಸ್ಸಿಗೆ ಬಂದ ಹುಡುಗನ್ಗೆ ಬೈಕು ಬೇಕೇ ಬೇಕು ಬಿಗಿನಿಂಗ್ ಅಲ್ಲಿ. ಇನ್ನ ಮಕ್ಳು ಇದ್ದಾಗ್ಲೇನೆ ಸೈಕಲ್ ಬೇಕು, ಇನ್ನೊಂದ್ ಸ್ವಲ್ಪ ದೊಡ್ಡವರಾಗ್ತಿದ್ದಂಗೆ ನನಗೆ ಕಾರ್ ಬೇಕು, ನಂಗೆ ಆ ಮಾಡೆಲ್ ಕಾರೇ ಬೇಕು. ಅಪ್ಪ ಅಮ್ಮ ಕೊಡ್ಸೋ ತನಕ ಬೇಕು, ನಾನ್ ತಗೊಂಡಾಗ ಸೇವ್ ಮಾಡಿ ತಗೋಬೇಕಾಗತ್ತೆ. ಇವತ್ತಿನ ದಿನ ಮಕ್ಳೇ, ಹಿಂದಿನ ಕಾಲದಲ್ಲಿ ದುಡ್ಕೊಂಡ್ ಬಂದ ತಕ್ಷಣ ಅಪ್ಪ ಅಮ್ಮನಿಗೆ ದುಡ್ಡು ಕೊಡೋರು. ಈಗ ಅವರ ಆಸೆ ಆಕಾಂಕ್ಷೆಗಳು ಏನಿದೆ, ಅವರಿಗೆ ಏನ್ ಅವಶ್ಯಕತೆ ಇದೆ, ಅದರ ಮೇಲೆ ಅವರ ಸಂಬಳ ಎಲ್ಲ ಹೊರಟೋಗುತ್ತೆ. ಸೇವಿಂಗ್ಸ್ ಅನ್ನೋದು ಇಲ್ಲ. ಅಪ್ಪ ಅಮ್ಮನ್ ನೋಡ್ಕೊಳ್ಳೋ ಜವಾಬ್ದಾರಿ ಅಂತೂ ಇನ್ನೂ ಕಡಿಮೆ ಆಗೋಗಿದೆ. ಈಗಂತೂ ರೆಕ್ಕೆ ಪುಕ್ಕ ಬಂದ ತಕ್ಷಣ ಫಾರಿನ್ಗೆ ಆರಿ ಹೊರಟೋಗ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಡೀತಾ ಇದೆ. ನಾನು ಚೆನ್ನಾಗಿರ್ಬೇಕು, ನಾನು ಬದುಕಬೇಕು, ಇದೆಲ್ಲದಕ್ಕೂ ಕೂಡ ನಾನು ಸ್ವಾರ್ಥ ಅನ್ನೋದು ಇಲ್ಲಿ ತನ್ನ ಸಾಮ್ರಾಜ್ಯವನ್ನ ಆಳ್ತಾ ಇದೆ. ಆದ್ರೂ ಕೂಡ ಒಂದು ಹಂತ ಬರುತ್ತೆ, ಎಲ್ಲವೂ ಸಾಕು ಅಂತ. ಯಾಕಂದ್ರೆ ಮಕ್ಕಳಿದ್ದಾಗ ಮಕ್ಕಳ ಆಟಿಕೆಯನ್ನ ನಾವು ಇಟ್ಕೊಂಡು ಆಟ ಆಡ್ತಿರ್ತೀವಿ. ಸ್ವಲ್ಪ ದೊಡ್ಡವರಾದಾಗ ಮಕ್ಕಳ ಆಟಿಕೆ ಬೇಡ, ನಮ್ಮ ವಯಸ್ಸಿಗೆ ತಕ್ಕನಾಗಿ ಏನೋ ಬೇಕು. ಅದೇ ರೀತಿ ಈ ಬೆಳವಣಿಗೆ ಅನ್ನೋದು ಸುತ್ಕೊಂಡ್ ಬರ್ತಾ ಇದೆ. ಆದ್ರೆ ಒಂದು ಹಂತದಲ್ಲಿ ಆ ಒಂದು ಮಟ್ಟಕ್ಕೆ ನಾವು ಏರ್ತೀವಿ. ಆ ಏರಿದಾಗ ಏನಾಗತ್ತೆ ಅಂದ್ರೆ, ಆತ್ಮ ಇದೆಯಲ್ಲ, ಅದು ತನ್ನ ಹಳೆಯ ಸಂಸ್ಕಾರಗಳ ಪರಿಣಾಮದಿಂದ ಸಂಪೂರ್ಣ ಮುಕ್ತವಾಗಿ ತನ್ನ ನಿಜವಾದ ಶುದ್ಧ ಸ್ವರೂಪದಲ್ಲಿ ವ್ಯಕ್ತ ಆಗ್ಬೇಕು ಅಂತ ಒಂದು ಆಸೆ ಬರುತ್ತದಕ್ಕೆ. ಸಾಕು, ಈ ಪ್ರಾಪಂಚಿಕತೆ ಸಾಕು ನನ್ಗೆ, ನಾನು ಯಾರು ಅದನ್ನ ಕಂಡ್ಕೊಳ್ಳೋಣ. ಒರಿಜಿನಲಿ ನಾನು ಯಾರು ಅನ್ನೋ ಒಂದು ಏನು ಈಗರ್ ಟು ನೋ, ಅದನ್ನ ತಿಳ್ಕೊಳ್ಬೇಕು, ಜಿಜ್ಞಾಸೆ ಬರುತ್ತೆ, ನನ್ನನ್ನ ನಾನು ತಿಳ್ಕೊಳ್ಬೇಕು ಅಂತ. ಆಗ ನಮ್ಮ ಜೀವನದಲ್ಲಿ ಗಳಿಸಿದಂತಹ ಸಾಮರ್ಥ್ಯಗಳು ಅಂದ್ರೆ ಕೆಪಾಸಿಟೀಸು, ಅದೆಲ್ಲವೂ ಕೂಡ ಎಂತರಲ್ಲಿ ಇರುತ್ತೆ ಅಂದ್ರೆ ಸಂಸ್ಕಾರ ರೂಪದಲ್ಲಿ ನಮ್ಮಲ್ಲಿ ಇರುತ್ತೆ. ಇದೆಲ್ಲ ಪರ್ಮನೆಂಟ್ ಆಟಮ್ ಅಲ್ಲಿ ಇರುತ್ತೆ. ಇದೆಲ್ಲವೂ ಕೂಡ ಆತ್ಮಕ್ಕೆ ಸೇರಿರೋದ್ರಿಂದ ಅದು ಅಲ್ಲಿ ಉಳಿಯುತ್ತದೆ. ಆದ್ರೆ ಕೆಳಗಡೆ ಲೋಯರ್ ಕ್ವಾರ್ಟರ್ನಲ್ಲಿ ಇರುತ್ತಲ್ಲ ಅಹಂಕಾರ, ಆಸೆ, ಇವೆಲ್ಲ ಮನಸ್ಸಿನ ವಿಕೃತಿಗಳು. ಇವೆಲ್ಲವೂ ದೂರ ಆದಾಗ ಅಪ್ಪರ್ ಟ್ರಯಾಡ್ ಅಂತಂದ್ರೆ ಉನ್ನತ ಮನಸ್ಸು, ಬುದ್ಧಿ ಮತ್ತು ಆತ್ಮಕ್ಕೆ ನಾವು ಹೋಗ್ತೀವಿ. ಇದ್ರ ಮಧ್ಯದಲ್ಲಿ ಲಿಂಕ್ ಇದೆಯಲ್ಲ, ಅದನ್ನ ಅಂತಃಕರಣ ಅಂತ ಹೇಳಿ ಕರೀತಾರೆ. ಈ ಅಂತಃಕರಣದಿಂದ ನಾವು ಮೇಲ್ಗಡೆಗೆ ಜಿಗಿಯಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಶ್ರೀರಾಮ್ ಅವರು ನಮಗೆ ತಿಳಿಸಿ ಹೇಳ್ತಾರೆ. ನಮ್ಮ ಚೇತನವು ಅಂದ್ರೆ ಈ ಒಂದು ಮಾನಡ್ ಅಂತ ಏನ್ ಹೇಳ್ತೀವಿ, ಅಥವಾ ರೇ ಅಂತ ಏನ್ ಹೇಳ್ತೀವಿ, ಅಥವಾ ಈ ನಮ್ಮ ಥಿಯಾಸಫಿ ಪರಿಭಾಷೆಯಲ್ಲಿ ನಾವು ಏನ್ ಹೇಳ್ತೀವಿ, ನಾವು ಅಥವಾ ಸೂತ್ರಾತ್ಮ ಅನ್ನೋದು ಏನಿದೆ, ಅದು ವಿಕೃತಿಗಳಿಂದ ಮುಚ್ಚಲ್ಪಟ್ಟಿದೆ. ಎಲ್ಲ ನೆಗೆಟಿವ್.
ಎಲ್ಲ ನನಗೆ ಬೇಕು ಅನ್ನೋ ಒಂದು ವಸ್ತು ವಿಷಯಗಳಿಂದ ಮುಚ್ಚಲ್ಪಟ್ಟಿದೆ. ಆ ವಿಕೃತಗಳನ್ನೆಲ್ಲಾನು ಕೂಡ ಅರಿತು ಅವುಗಳಿಂದ ಮುಕ್ತರಾದಾಗ ಏನಾಗತ್ತೆ ಅಂದ್ರೆ ಚೇತನ ತನ್ನ ಸಹಜ ಸ್ಥಿತಿಯನ್ನ ಮರಳಿ ಪಡೆದುಕೊಳ್ಳುತ್ತೆ. ಇವಾಗ ನನಗೆ ಕಾಫಿ ಬೇಕು, ಕಾಫಿ ಬೇಕಂದ್ರೆ ಏನ್ ಮಾಡ್ತೀನಿ? ಇಮಿಡಿಯೇಟ್ ನಂಗೆ ಕಾಫಿ ಬೇಕಂದ್ರೆ ಕಾಫಿ ಕುಡಿಲೇಬೇಕು ಅಷ್ಟೇ. ನಾನು ಏನಂತ ಅರ್ಥ ಮಾಡ್ಕೊಳ್ಬೇಕು? ಕಾಫಿ ಬೇಕಿರೋದು ಈ ಸ್ಥೂಲ ಶರೀರಕ್ಕೆ, ಆತ್ಮಕ್ಕೆ ಅಲ್ಲ. ಆತ್ಮ ಏನ್ ಹೇಳುತ್ತೆ? ನಿನಗ್ ಬೇಕಾ? ಇನ್ 1 hour ವೆಯ್ಟ್ ಮಾಡು, ಆಮೇಲೆ ಹೋಗು. ಅಲ್ಲಿ ತನಕ ಶರೀರನ ಕಾಯಿಸು. ಶರೀರ ನಮ್ಮ ಒಂದು ಉಪಾಧಿ, ಅದ್ರ ಮೇಲೆ ನಾವು ಕೂತ್ಕೋಬೇಕೇ ವಿನಃ ನಮ್ಮ ಮೇಲೆ ಶರೀರದ ಆಸೆಗಳನ್ನ, ನಮ್ಮ ಇಂದ್ರಿಯಗಳು ನಮ್ಮನ್ನ ಹಾಳಕ್ಕೆ ಬಿಡಬಾರ್ದು. ಮನಸ್ಸು ಎಲ್ಲಾ ಇಂದ್ರಿಯಗಳ ರಾಜ ಆಗಿರೋದ್ರಿಂದ ನಾವು ರಾಜನಂತೆ ವರ್ತಿಸ್ಬೇಕು, ರಾಜ ಹೇಳಿದ್ದೇ ನಡಿಬೇಕು. ಆದ್ರಿಂದ ನಮ್ಮ ಉನ್ನತ ಮನಸ್ಸು ಏನ್ ಹೇಳುತ್ತೆ ಅದರಂತೆ ನಾವು ಕಾರ್ಯಶೀಲರಾಗಬೇಕು. ಇನ್ನು ಆಧ್ಯಾತ್ಮಿಕ ಪುನರುತ್ಥಾನ ಹೊಂದಿದಂತಹ ವ್ಯಕ್ತಿ ತನ್ನ ಶಾಶ್ವತ ಆಧ್ಯಾತ್ಮಿಕ ಮೂಲಗಳೊಂದಿಗೆ ಸಂಪರ್ಕ, ಅಂದ್ರೆ ಸಂಪೂರ್ಣ ಸಂಪರ್ಕವನ್ನ ಅವನು ಹೊಂದಿರ್ತಾನೆ. ಆಗ ಅವನ ವರ್ತನೆ ಯಾವ ರೀತಿ ಇರುತ್ತೆ ಅಂದ್ರೆ, ನಾವು ನೋಡಿದ್ ಇವನನ್ನ ಎಷ್ಟೊಂದು ಬದಲಾವಣೆ ಬಂದ್ಬಿಟ್ಟಿದೆ, ಇವನಲ್ಲಿ ಎಷ್ಟೊಂದು ಮಾರ್ಪಾಡಾಗ್ಬಿಟ್ಟಿದೆ, ಇವನ ಅಪ್ಪ ಅಮ್ಮನ ಎಷ್ಟು ಅಯ್ಯೋ ಅನ್ನಿಸ್ತಿದ್ದ, ಈಗ ನೋಡಿದ್ರೆ ಎಷ್ಟು ಚೆನ್ನಾಗಿದ್ದಾನೆ, ಈಗ ಅವನ್ನ ನೋಡಿದ್ರೆ ನಾವು ಅವನಿಂದ ಕಲ್ತ್ಕೊಳಕ್ಕೆ ಏನೋ ಇದೆಯಪ್ಪ ಅಂತಂದ್ಬಿಟ್ಟು ಹೊಸ ವ್ಯಕ್ತಿಯಂತೆ ಪರಿಶುದ್ಧವಾದ ಮತ್ತೆ ಜ್ಞಾನ ಇದೆ, ಮೆಚುರಿಟಿ ಅನ್ನೋದು ಬಂದಿರುತ್ತೆ. ತುಂಬಿದ ಜೀವನವನ್ನ ಅವನು ಜೀವಿಸ್ತಾ ಇರ್ತಾನೆ. ಇದು ಮುಖ್ಯವಾಗಿ ನಮ್ಮಲ್ಲಿ ಆಗಬೇಕು. ಇನ್ನ ನೆಕ್ಸ್ಟ್ ಬಂತು ಅಂತಂದ್ರೆ ನಮ್ಮ ಮನಸ್ಸನ್ನ ಕುರಿತು ಅವರು ಹೇಳ್ತಾರೆ. ನಮ್ಮ ಮನಸ್ಸನ್ನೋದು ಹೇಗಿದೆ? ಇವಾಗಿನ ದಿನ ನಾವು ಬೆಳೆಸ್ಕೊಳ್ತಾ ಇರೋದು, ಬೆಳೀತಾ ಇರೋದು ಕೂಡ ನಮ್ಮ ಮನಸ್ಸು. ಕೆಳ ಮನಸ್ಸು ಆಲ್ರೆಡಿ ಇದೆ, ಆಶೆಯಿಂದ ತುಂಬಿ ತುಳುಕ್ತಾ ಇದೆ. ಅದರಿಂದ ನಾವು ಸೇವೆಯ ಕಡೆಗೆ, ಕರುಣೆಯ ಕಡೆಗೆ, ದಯೆಯ ಕಡೆಗೆ, ಕೊಡುವುದರ ಕಡೆಗೆ, ದಾನ ಮಾಡೋದ್ರ ಕಡೆಗೆ ನಮ್ಮ ಮನಸ್ಸನ್ನ ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ಬೇಕು. ಎಲ್ರೂ ಕೂಡ ಒಂದೇ ಅನ್ನುವಂತಹ ಒಂದು ಭಾವ ನಮ್ಮ ಮನಸ್ಸಿನಲ್ಲಿ ಬರಬೇಕಾಗಿದೆ. ಇದಕ್ಕೆ ನಾವು ಕೆಲಸ ಮಾಡಬೇಕು. ಮನಸ್ಸಿನಲ್ಲಿ 2 ಸ್ವರೂಪಗಳ ಅದು ಹೊಂದಿದೆ. ಅದರ ಬಂಧನಗಳು ಮತ್ತು ಆಧ್ಯಾತ್ಮದ ಮುಕ್ತಿಯ ಬಗ್ಗೆ ಎನ್ ಶ್ರೀರಾಮ್ನವರು ಇಲ್ಲಿ ಹೇಳ್ತಾರೆ. ಒಂದು ಕೆಳ ಮನಸ್ಸದು ಅಂದ್ರೆ ಭೌತಿಕ ಜಗತ್ತಿನ ವ್ಯತ್ಯಾಸಗಳು, ಆಸೆಗಳು, ನೆನಪುಗಳು ಮತ್ತು ಚಿಂತನೆಗಳೊಂದಿಗೆ ಕಾರ್ಯವನ್ನ ಮಾಡ್ತಾ ಇರುವಂತಹ ಒಂದು ಮನಸ್ಸು, ಅಂದ್ರೆ ಅದು ಲೋಯರ್ ಮೈಂಡ್ ಅಂತ ಹೇಳ್ಬೋದು. ಏನು ನೆನಪು ಬಂದ್ಬಿಟ್ರೆ ಹಿಂದಿನ ನೆನಪೆಲ್ಲ ಉಮ್ಮಳಿಸ್ಕೊಂಡು ಬಂತು. ಎಷ್ಟೊಂದು ನನ್ನ ಕಾಲ ಚೆನ್ನಾಗಿತ್ತು, ನಾವು ಬಾಲ್ಯದಲ್ಲಿ ಎಷ್ಟು ಚೆನ್ನಾಗಿ ಆಡಿದ್ವಿ, ನಮ್ಮ ಕಾಲ ಸ್ವರ್ಣ ಯುಗ ಅಂತ ಅಂದ್ಬಿಟ್ಟು ಹೇಳ್ತೀವಿ. ನಮ್ಮ ಕಾಲ ರಾಮರಾಜ್ಯ ತರ ಇತ್ತು, ಈಗೆಲ್ಲ ಕೆಟ್ಟೋಗಿದೆ, ಕಾಲನೇ ಕೆಟ್ಟೋಗಿದೆ. ನಾವು ಕೆಟ್ವಿ ಅಂತ ಹೇಳಲ್ಲ, ಕಾಲ ಕೆಟ್ಟೋಗಿದೆ ಅಂತ ಹೇಳ್ತೀವಿ. ಅನೇಕ ವ್ಯತ್ಯಾಸಗಳು ನಡೀತಾ ಇರುತ್ತೆ. ಅಂದ್ರೆ ಅತ್ತೆಗೂ ಸೊಸೆಗೂ ಆಗದೆ ಇರುವಂಥದ್ದು, ಆ ಏಜ್ ಡಿಫ್ರೆನ್ಸ್ ಅನ್ನೋದಿದೆ. ಎಸ್ಪೆಷಲಿ ಈಗ ಒಂದೊಂದು ದಿವಸಕ್ಕೂ ಕೂಡ ಹೊಸ ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ಬರ್ತಾನೆ ಇದೆ. ಏನು ಬೇಡ, ಒಂದು ಸಣ್ಣ ಮೊಬೈಲ್ನ ತಗೊಂಡ್ರೆ ನಾವು ತಗೊಳ್ಳೋದು ಹೊಸ ಮಾಡೆಲ್, ಸ್ವಲ್ಪ ದಿವಸ ಆಗಿಲ್ಲ ಇನ್ನೊಂದು ಮಾಡಲ್ಲು. ಇದ್ರ ಕಥೆ ಏನಾಗ್ಬೇಕು? ಅದು ಕೆಲಸ ಮಾಡಲ್ಲ, ಮತ್ತೆ ಇನ್ನೊಂದು ಹೊಸ ಮಾಡಲ್ಲು. ಸೊ ದುಡ್ಡನ್ನ ಹೆಚ್ಚು ಹಣವನ್ನ ಕಳಿಸ್ಬೇಕು, ಯಾಕಂದ್ರೆ ಹೆಚ್ಚು ಕಂಫರ್ಟ್ಸ್ ನಮ್ಗೆ ಬೇಕಿದೆ, ಮತ್ತೆ ಕಾಂಪಿಟೇಷನ್ ಇದೆ, ಕಂಪ್ಯಾರಿಸನ್ ಕೂಡ ಇದೆ. ಆದ್ರಿಂದ ಈ ಕೆಳ ಮನಸ್ಸನ್ನ ನಾವು ಪೋಷಿಸ್ತಾ ಹೋದಂಗೆ ಅದು ತನ್ನ ಆಸೆಗಳನ್ನ ತೀರ್ಸ್ಕೊಳ್ಳೋದ್ರಲ್ಲೇ ಮಗ್ನರಾಗಿ ಇಡೀ ಜೀವನ ವ್ಯರ್ಥ ಆಗತ್ತೆ. ಅದನ್ನ ಬಿಟ್ಟು ನಾವು ಉನ್ನತ ಮನಸ್ಸಿಗೆ, ಅಂದ್ರೆ ನಾವು ಯಾವುದಕ್ಕೆ ನೀರು ಎರಿತೀವೋ ಅದು ಬೆಳಕೊಂತ ಹೋಗುತ್ತೆ. ನಾವು ಉನ್ನತ ಮನಸ್ಸಿಗೆ ನಾವು ನೀರು ಏರಿದ್ರೆ ಏನಾಗತ್ತೆ ಅಂದ್ರೆ ಅದು ಏಕತೆಯನ್ನ, ಅಂದ್ರೆ ಎಲ್ಲರಲ್ಲೂ ಇರೋದು ಒಂದೇ ಆತ್ಮಸ್ವರೂಪ, ನಾವೆಲ್ಲರೂ ಕೂಡ ಆತ್ಮಸ್ವರೂಪರು, ಎಲ್ಲರಲ್ಲೂ ಇರೋದು ಒಂದೇ ಅನ್ನೋ ಒಂದು ಅರಿವು ನಮ್ಮಲ್ಲಿ ಉಂಟಾದಾಗ ಆಧ್ಯಾತ್ಮಿಕ ಜ್ಞಾನವನ್ನು ಹೊಂದಬೇಕು ಅನ್ನೋ ಆ ಉನ್ನತ ಚೇತನ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಯಾಕಂದ್ರೆ ನಮ್ಗೆಲ್ಲರಿಗೂ ಕೂಡ ಗೊತ್ತು, ಬುದ್ಧರು ಹೇಳಿರೋದು ಕೂಡ ನಮ್ಗೆ ಚೆನ್ನಾಗಿ ಗೊತ್ತು, ಆಶೆಯೇ ದುಃಖಕ್ಕೆ ಮೂಲ. ಈ ಮೂಲ ಕಾರಣ ಆಶೆ ಇರೋದ್ರಿಂದ, ಆಸೆ ಪೂರೈಕೆ ಆಗದೆ ಇದರಿಂದ ನಮ್ಮಲ್ಲಿ ಏನಾಗತ್ತೆ? ಸಿಡಿಮಿಡಿ, ಅಸಹನೆ, ನಮ್ಮ ಸ್ವಾರ್ಥ ಇನ್ನ ಜಾಸ್ತಿ ಆಗತ್ತಲ್ಲ, ತೋರ್ಸ್ಕೊಳ್ಳೋಣ ಅನ್ನೋದು ಬರುತ್ತೆ, ಅಹಂಕಾರ ಬರುತ್ತೆ. ಎಲ್ಲದಕ್ಕಿಂತಲೂ ಕೆಟ್ಟದ್ದು ಯಾವುದು ಅಂದ್ರೆ ಕೋಪ ಬರುತ್ತೆ. ಆಸೆ ತೀರ್ದೇ ಇದ್ದಾಗ, ಆಸೆಗೆ ಏನಾದ್ರೂ ಅಡಚಣೆ ಉಂಟಾದಾಗ ಕೋಪ, ಕೈಯಲ್ಲಿ ಏನಿದೆ ರೊಯ್ ಅಂತ ಎಸೆಯೋದು, ಇದೆಲ್ಲವೂ ಕೂಡ ನಾವು ಮಾಡ್ತೀವಿ. ಇದೆಲ್ಲ ಯಾವುದು ಅಂದ್ರೆ ಕೆಳಮಟ್ಟದ್ದು. ಇದನ್ನ ನಾವು ನಿಲ್ಲಿಸ್ಬೇಕು. ನನ್ನಂತೆಯೇ ಈ ತರ ವ್ಯಕ್ತಿಯು ಅಂದಾಗ ನಾವು ರಿಯಾಕ್ಟ್ ಮಾಡಲ್ಲ. ಇಲ್ಲಿ ನಾವು ಯಾವ ರೀತಿ ಪ್ರತಿಕ್ರಿಯಿಸ್ತೀವಿ ಅನ್ನೋದೇ ಇಲ್ಲಿ ಮುಖ್ಯವಾಗಿದೆ. ನಮ್ಮ ದೌರ್ಬಲ್ಯಗಳು ದೊಡ್ಡ ಸಮಸ್ಯೆಯಾಗಿ
ಕಾಣಿಸ್ಕೊಂಡಾಗ ಮಾತ್ರ ಅವುಗಳ ನಿಜ ಸ್ವರೂಪ ನಮಗೆ ತಿಳಿಯುತ್ತೆ. ನಮ್ಮಲ್ಲಿ ಎಲ್ಲರಲ್ಲೂ ದೌರ್ಬಲ್ಯ ಅನ್ನೋದು ಇದೆ, ಎಲ್ಲರಲ್ಲೂ ನೆಗೆಟಿವಿಟಿ ಅನ್ನೋದು ಇದ್ದೇ ಇದೆ. ನಾವೆಲ್ಲ ಏನ್ ಅಂತೀವಿ, ಇದು ಮನುಷ್ಯನ ಸಹಜ ಗುಣ, ಅದೇನ್ ದೊಡ್ಡ ತಪ್ಪ ಆಗಿರೋದು ಇಷ್ಟೇ. ನಮ್ಮ ತಪ್ಪಾದ್ರೆ ಚಿಕ್ಕದು, ಕಂಡೋರ್ ತಪ್ಪಾದ್ರೆ ನಮ್ಗೆ ದೊಡ್ಡದಾಗಿ ಕಾಣಿಸುತ್ತೆ. ಈ ಸಣ್ಣ ದೋಷಣೆಗಳನ್ನ ಇದು ಸಾಮಾನ್ಯ ಅಂತ ಹೇಳಿ ನಾವು ಸಮರ್ಥನೆ ಮಾಡ್ಕೊಂಡ್ಬಿಡ್ತೀವಿ. ಆದ್ರೆ ಸಮರ್ಥನೆ ಮಾಡೋದು ಕೂಡ ತಪ್ಪು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಧಿಕಾರ, ಸ್ಥಾನಮಾನ, ಸುಖ ಸೌಕರ್ಯಗಳು ಈ ಎಲ್ಲವೂ ಕೂಡ ಆಶೆಗಳು ಮಾನವನನ್ನ ಸ್ವಾರ್ಥಿಯನ್ನಾಗಿ ಮಾಡ್ತಾ ಇದೆ. ನಮ್ಮ ಆಸೆ, ಆಕಾಂಕ್ಷೆ ಇವೆಲ್ಲವೂ ಕೂಡ ನಾವು ನಿರೀಕ್ಷೆಯನ್ನ ಏನ್ ಮಾಡ್ತೀವಿ, ಅದು ವಾಸ್ತವವನ್ನ ನೋಡುವಂತಹ ದೃಷ್ಟಿಕೋನ ಏನಿದೆ ಅದೇ ವಿಕೃತಗೊಳ್ಳುತ್ತೆ, ಅದು ಚೇಂಜ್ ಆಗೋಗುತ್ತೆ. ನಾವು ನೋಡೋ ದೃಷ್ಟಿಕೋನನೇ ಸರಿ ಇಲ್ಲ ಅಂದ್ರೆ ಇನ್ನ ಪ್ರಯೋಜನ ಏನ್ ಬಂತು, ಏನು ಬರಲ್ಲ. ಇದರಿಂದ ಅನೇಕ ಭ್ರಮೆಗಳು ಉಂಟಾಗತ್ತೆ. ಈ ಭ್ರಮೆಗೆ ನಾವು ಬೆಲೆಯನ್ನ ಬಹಳ ಹೆಚ್ಚಾಗಿ ನಾವು ತೆರಬೇಕಾಗತ್ತೆ. ಈ ಸ್ಥಾನಮಾನ, ಸುಖ ಸೌಕರ್ಯ, ಆಸೆಯೇ ನಮ್ಮ ಅಹಂಕಾರ ಮತ್ತು ಇತರರನ್ನ ನಿರ್ಲಕ್ಷ್ಯ ಮಾಡುವಂತೆ ಮಾಡುತ್ತೆ. ಇನ್ನೊಬ್ಬರಿಗೆ ನಾವು ಗೌರವ ಕೊಡ್ತೀವ? ಇಲ್ಲ. ಮುಖ ನೋಡಿ ಮಣೆ ಹಾಕೋದು ಅಂತ ಏನ್ ಹೇಳ್ತೀವಿ, ಆ ರೀತಿ ನಾವು ಮಾಡ್ಕೊಂಡು ಹೋಗ್ಬಿಡ್ತೀವಿ. ಅದು ಮಾಡಬಾರ್ದು. ಒಂದು ನಿರ್ದಿಷ್ಟವಾದ ಸಣ್ಣ ದೌರ್ಬಲ್ಯವೂ ಕೂಡ ಅದು ಹೆಚ್ಚಾಗಿ ಅತಿಯಾಗಿ ಅದು ವ್ಯಕ್ತವಾದಾಗ ಮಾತ್ರ ನಮಗೆ ಅದರ ನಿಜ ಸ್ವರೂಪ ತಿಳಿಯುತ್ತೆ. ಉಳಿದಂತೆ ಅದು ಸಣ್ಣ ವಿಷಯ, ಇದು ಸಾಮಾನ್ಯ, ಇದೆಲ್ಲ ಮಾನವನ ಸಹಜ ಗುಣ. ವಯಸ್ಸಾಯ್ತು, ವಯಸ್ಸಿಗೆ ತಕ್ಕನಾಗಿ ಮಾಡ್ತಾರೆ. ಅಥವಾ ಮಕ್ಕಳು, ಅವ್ರಿಗೆ ಏನ್ ಗೊತ್ತಾಗತ್ತೆ, ಬರೀ ಮಾರ್ಜಿನ್ ಕೊಡು. ಅದೇ ದೊಡ್ಡದಾಗಿ ಬಂದಾಗ ಏನ್ ಮಾಡ್ತೀವಿ, ಮಕ್ಳು ತಪ್ಪು ಮಾಡ್ತಾರೆ, ಹಠ ಮಾಡ್ತಾರೆ, ಅವಾಗ ಏನ್ ಮಾಡ್ತೀವಿ, ಒಂದ್ ಸಲಿ ಒಂದೇ ಹಿಟ್ಟು ಚುಟ್ ಮುಟ್ಟಂಗ್ ಕೊಡ್ತೀವಿ. ಯಾವಾಗ ಚುಟ್ ಮುಟ್ಟಂಗ್ ಕೊಡ್ತೀವೋ ಇನ್ನೊಂದ್ಸಲಿ ಆ ತಪ್ಪನ್ನ ಅದು ಮಾಡೋದಿಲ್ಲ. ಇದನ್ನ ಅಬ್ಸರ್ವ್ ಮಾಡಿ ನೋಡಿ, ನಮ್ಗೇನೆ ಇದನ್ನ ಗೊತ್ತಾಗತ್ತೆ. ಆ ಸಮರ್ಥನೆ ಮಾಡೋದು ನಿಲ್ಲಬೇಕು. ಯಾಕಂದ್ರೆ ವಿಷವು ಅಪಾಯಕಾರಿ ಆಗೋ ತನಕ ನಾವು ವಿಷವನ್ನ ಸೇವನೆ ಮಾಡ್ತಾನೆ ಇರ್ತೀವಿ. ಅದು ಒಂದು ಉದಾಹರಣೆಗೆ ಒಂದು ಕಾಫಿ ಆಗ್ಬೋದು, ಟೀ ಆಗ್ಬೋದು, ಒಂದು ಸಿಗರೇಟ್ ಆಗ್ಬೋದು, ಒಂದು ಮದ್ಯಪಾನ ಆಗ್ಬೋದು, ಅಥವಾ ಒಂದು ಮಾಂಸಾಹಾರ ಆಗ್ಬೋದು. ವಿಷಕಾರಿಯಾಗಿ ಹೊಟ್ಟೆ ತುಂಬಿದ ಮೇಲೆ ಅಮೃತ ಕೂಡ ವಿಷ ಅಂತ ಹೇಳ್ತಾರಲ್ಲ, ಆ ರೀತಿ ಈ ವಿಷವು ಅಪಾಯಕಾರಿಯಾಗುವವರೆಗೂ ಕೂಡ ಅದನ್ನ ವಿಷ ಅಂತ ಹೇಳಿ ನಾವು ಪರಿಗಣಿಸೋದಿಲ್ಲ. ಹೇಳ್ತಾರೆ 4 ವೈಟ್ಸ್ನ ಜಾಸ್ತಿ ತಿನ್ಬೇಡಿ ಅಂತ ಅಂದ್ಬಿಟ್ಟು. ಯಾವ್ದದು? ಅಕ್ಕಿ, ಸಕ್ಕರೆ, ಮೈದಾ, ಹಾಲನ್ನ ಜಾಸ್ತಿ ಉಪಯೋಗಿಸ್ಬೇಡಿ ಅಂತ ಹೇಳ್ತಾರೆ. ಆದ್ರೆ ನಮಗೆ ಅದೇ ಇಷ್ಟ ಆಗತ್ತೆ. ನಾವೇನ್ ಮಾಡ್ತೀವಿ, ನಮ್ಮ ಸ್ಥೂಲ ಶರೀರಕ್ಕೆ ಹೆಚ್ಚಾಗಿ ನಾವು ಪೋಷಣೆಯನ್ನ ಕೊಡೋದನ್ನ ಮಾಡ್ತಾ ಇದೀವಿ. ಅದು ನಿಲ್ಲಬೇಕು. ನಮ್ಮ ಆಸೆಗಳು, ನಿರೀಕ್ಷೆಗಳು ನಮ್ಮ ದೃಷ್ಟಿಕೋನದ ಮೇಲೆ ಪ್ರಭಾವ ಬೀರಿ ನಮ್ಗೆ ಭ್ರಮೆಯನ್ನ ಹುಟ್ಟಿಸುತ್ತೆ ಅಂತ ಹೇಳದ್ನಲ್ಲ, ಅದು ಯಾವುದಾದರನಾದ್ರೂ ಸರಿ, ನಾವು ಬಹಳ ಹೆಚ್ಚಾಗಿ ಇಷ್ಟಪಟ್ಟಾಗ ಏನಾಗತ್ತೆ ಅಂತಂದ್ರೆ ಅದನ್ನ ನಾವು ನಮ್ಮದನ್ನಾಗಿ ಮಾಡ್ಕೊಳ್ಬೇಕಲ್ಲ. ಅದಕ್ಕೋಸ್ಕರ ಬೇರೆಯವರು ಯಾವುದೇ ಷರತ್ತನ್ನ ಹೇಳಿದ್ರು ಕೂಡ ನಾವು ಅದಕ್ಕೆ ಒಪ್ಕೊಂಡು ಹೋಗಕ್ಕೆ ಅಥವಾ ಮಾಡಕ್ಕೆ ಸಿದ್ಧರಾಗ್ಬಿಡ್ತೀವಿ. ಇದೆಲ್ಲ ಭ್ರಮಾಧೀನವಾದ ಮನಸ್ಸು ಮಾಡೋದು. ನಮ್ಮ ಆಸೆಗೆ ನಾವು ಬಲಿ ಪಶುಗಳು ಹಾಕ್ತಾ ಇದೀವಿ, ಅದು ನಮ್ಗೆ ಗೊತ್ತೇ ಆಗ್ತಾ ಇಲ್ಲ. ನನ್ನ ಆಸೆ ತೀರ್ಬೇಕು, ಅದೊಂದೇ ನಮ್ಮ ಉದ್ದೇಶ ಇರುತ್ತೆ ವಿನಃ ಬೇರೆ ಇನ್ನೇನು ಇಲ್ಲ. ಅದೊಂದು ಭ್ರಮೆ ಅಷ್ಟೇ. ಯಾಕಂದ್ರೆ ಶ್ರೀಕೃಷ್ಣ ತುಂಬಾ ಚೆನ್ನಾಗಿ ಹೇಳ್ಬಿಟ್ಟಿದ್ದಾನೆ, ಯಾವುದೂ ಕೂಡ ಪರ್ಮನೆಂಟ್ ಅಲ್ಲ, ಇದು ಕೂಡ ಸ್ವಲ್ಪ ಕಾಲ ಬಂತು, ಒಂಚೂರು ಇರುತ್ತೆ, ಇಮ್ಮಿಡಿಯೇಟ್ ಅದು ಕೂಡ ಹೊರಟೋಗುತ್ತೆ. ಈ ಕ್ಷಣದಲ್ಲಿ ಅದನ್ನ ನಾವು ಸರಿಯಾಗಿ ನೋಡೋದನ್ನ ನಾವು ಕಲ್ತ್ಕೊಳ್ಬೇಕು. ಸರಿಯಾಗಿ ನಾವು ಅದನ್ನ ನೋಡೋದನ್ನ ಕಲ್ತ್ಬಿಟ್ರೆ ನಮ್ಗೆ ಭ್ರಮೆಗೆ ನಾವು ಈಡಾಗೋದೇ ಇಲ್ಲ. ಯಾವುದು ಸರಿ, ಸರಿಯಾದದಕ್ಕೆ ಸರಿಯಾದ ಕೊಡ್ತೀವಿ. ಇವಾಗ ನಾವು ಮಾರ್ಕೆಟ್ಗೆ ಹೋಗ್ತೀವಿ, ತುಂಬಾ ಚೆನ್ನಾಗಿರೋ ಇವಾಗ ನೇರಳೆಹಣ್ಣು ಸಿಕ್ಕತ್ತೆ ಮಾರ್ಕೆಟ್ ಅಲ್ಲಿ, 100 ರೂಪಾಯಿ. ತಳ್ಳೋ ಗಾಡಿಲಿ 150 ರೂಪಾಯಿ. ಇನ್ನ ಒಂದ್ ಸ್ವಲ್ಪ ಬೇರೆ ಏರಿಯಾಗ ಬಂದ್ರೆ 200 ರೂಪಾಯಿ. ಇನ್ನು ಬೇರೆ ಏರಿಯಾಗ ಹೋದ್ರೆ 250 ರೂಪಾಯಿ. ಇನ್ನ ಬೇರೆ, ಇನ್ನ ಸ್ವಲ್ಪ ಪಾಶ್ ಲೊಕ್ಯಾಲಿಟಿ ಅಂತ ಹೇಳಿದ್ರೆ 300ರಿಂದ 400 ರೂಪಾಯಿ. ಬೆಳೆಗಾರ ಬೆಳೆದಿರೋನ್ಗೆ ಸಿಕ್ಕೋದು 20. ನನಗದು ಬೇಕೇ ಬೇಕು ಅಂದ್ರೆ 500 ರೂಪಾಯಿ ಕೊಟ್ಟು ಅಚ್ಚುಕಟ್ಟಾಗಿ ತಗೋಬಂದ್ ನಾನು ತಿಂತೀನಿ, ಬೇಕೇ ಬೇಕು ಅಂದ್ರೆ. ನೋಡಿ ಯಾವ ರೀತಿ ಇದೆ. ಇದು ಆರೋಗ್ಯಕ್ಕೆ ಒಳ್ಳೇದು. ಶುಗರ್ ಇನ್ಕ್ರೀಸ್ ಆಗಲ್ಲ, ನನಗದು ಬೇಕು. ಇದು ಇನ್ಕ್ರೀಸ್ ಆಗಲ್ಲ ಭ್ರಮೆಗೆ ಏನ್ ಹೇಳಿದ್ರು ಸರಿ ಆಯ್ತು. ಇನ್ನು ಏನೇನೋ ಜೀವನದಲ್ಲಿ ಬರೋ ಅನೇಕ ಘಟನೆಗಳಲ್ಲಿ ನಾವ್ ಏನಾದ್ರೂ ಜಾಸ್ತಿ ನಮ್ಮನ್ನ ನಾವು ಇನ್ವಾಲ್ವ್ ಮಾಡ್ಕೊಂಡಿದ್ದೇ ಆದ್ರೆ ಯಾವ ರೇಟ್ ಬೇಕಾದ್ರೆ ಕೊಡ್ತೀವಿ. ಒಂದ್ ಸೀರೆ ಅಂಗಡಿಗೆ ಹೋಗ್ತೀವಿ, ಆ ಸೀರೆ, ಆ ಡಿಸೈನು, ಆ ಪ್ರಿಂಟು ತುಂಬಾ ಇಷ್ಟ ಆಗತ್ತೆ. ನಮಗ್ ಚೆನ್ನಾಗ್ ಗೊತ್ತು ಅಷ್ಟು ಸೀರೆ ಬೆಲೆ ಬಾಳಲ್ಲ ಅಂತ. ಆದ್ರೂ ಕೂಡ ಅಂಗಡಿಯವನು ಹೇಳಿದ್ದಕ್ಕೆ ರೇಟನ್ನ ಕೊಟ್ಟು ಅದನ್ನ ನಾವು ನಮ್ದನ್ನಾಗಿ ನಾವು ಮಾಡ್ಕೊಳ್ತೀವಿ.
ಇನ್ನ ಎಕ್ಸ್ಚೇಂಜ್ ಮಾಡ್ಬೇಕಾದ್ರೆ ಕಾರ್ ಆಗ್ಲಿ, ಒಂದು ಬಣ್ಣ ಆಗ್ಲಿ, ಒಂದು ಮನೆ ಆಗ್ಲಿ, ಇನ್ನೇನೋ ಆಗ್ಲಿ, ಇದು ಎಲ್ಲವೂ ಅಷ್ಟೇ. ಯಾಕಂದ್ರೆ ಸಮಸ್ಯೆಯ ಬೇರು ಎಲ್ಲಿದೆ ಅಂತಂದ್ರೆ, ನಾವು ಹಿಂದೆ ನಾವು ಅನುಭವಿಸಿದ್ವಲ್ಲ ಭೂತದಲ್ಲಿ, ಅದರಲ್ಲಿದೆ. ಅದಕ್ಕೆ ನಾವು ಅಂಟ್ಕೊಂಡ್ಬಿಟ್ಟಿದೀವಿ. ಆದ್ರಿಂದ ಆ ಅಂಟುಕೊಂಡಿವಿಕೆ ಇದೆಯಲ್ಲ, ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ವೈ ವಿ ಹ್ಯಾವ್ ಅಟ್ಯಾಚ್ ಸೋ ಮಚ್. ಆ ಭ್ರಮೆಗೆ ಯಾತಕ್ಕೆ ನಾವು ತುತ್ತು ಹಾಕ್ತಾ ಇದೀವನ್ನ ಅನ್ನೋದನ್ನ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆವಾಗ ಮಾತ್ರ ನಾವು ಭ್ರಮೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗತ್ತೆ. ಯಾಕಂದ್ರೆ ನಮ್ಮ ಸಮಸ್ಯೆಯ ಮೂಲ ಇರೋದು ಎರಡನೇ. ಒಂದು ನಮ್ಮ ಎಕ್ಸ್ಪೀರಿಯನ್ಸ್, ಹಿಂದೆಗಡೆ ಏನೋ ಭೂತದಲ್ಲಿ ನಮ್ಗದು, ಒಂದು ಹೋಟ್ಲಿಗೆ ಹೋಗಿದ್ದೆ, ಅಲ್ಲಿ ಒಂದು ಉದಿನೊಡೆ ತಗೊಂಡೆ. ಆ ಉದಿನೊಡೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ನೆನ್ನೆ ನೆನಪಿದೆ ಆ ಟೇಸ್ಟು, ಆ ಸೈಜು, ಆ ಕ್ರಿಸ್ಪಿ ಉದಿನೊಡೆ. ಅದೇ ತಿನ್ಬೇಕು ಅಂತ ಮನಸ್ಸು ಮಾಡುತ್ತೆ. ಅದಕ್ಕೆ ಅಂಟ್ಕೊಂಡಿದೀವಿ. ಇವತ್ತಿನ ದಿನ ಅವನು ಸ್ಟ್ಯಾಂಡರ್ಡ್ ಕಡಿಮೆ ಆಗಿದೆ, ಆದ್ರೆ ನಾನು ಅದಕ್ಕೆ ಅಂಟ್ಕೊಂಡಿರೋದ್ರಿಂದ ಏನಾಗತ್ತೆ ಅಂತಂದ್ರೆ, ಅದು ಬೇಕು ಬೇಕು ಅಂತ ಹೇಳಿ ಮನಸ್ಸು ಕೇಳುತ್ತೆ. ಇನ್ನ ಒಂದು ಹಂತಕ್ಕೆ ನಾವು ಹೇರ್ತೀವಿ. ಅವಾಗ ಏನಾಗತ್ತೆ, ಬೇಕು 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 ಅನ್ನೋ ಒಂದು ಆಸಕ್ತಿ, ಅಥವಾ ಅದೇ ಹೋಟ್ಲಿಗೆ ಹೋಗಿ ಅದೇ ಉದ್ದಿನೊಡೆನ ತಿನ್ಬೇಕು ಅನ್ನೋದಕ್ಕಾಗ್ಲಿ, ನಮ್ಮ ಕಾರನ್ನ ಅದೇ ಡೈರೆಕ್ಷನ್ ತಿರುಗಿಸ್ಕೊಂಡು ತಿನ್ಬೇಕು ಅನ್ನೋದಾಗ್ಲಿ, ಟೆಂಪ್ರರಿಯಾಗಿ ನಾವು ಅದನ್ನ ಕಂಟ್ರೋಲ್ ಮಾಡ್ತೀವಿ. ನಾವಿದ್ದ ಕಡೆನೇನೆ ಆ ಉದ್ದಿನೊಡೆ ಬಂದ್ರೆ ಆ ಉದ್ದಿನೊಡೆ ತಿನ್ನೋ ಆಸೆ ಮೊಳಕೆ ಎದ್ದೇಳುತ್ತೆ. ಯಾಕಂದ್ರೆ ಬೀಜ ಮನಸ್ಸಿನಲ್ಲಿ ಉಳ್ಕೊಂಡೇ ಇರುತ್ತೆ. ಇದರಿಂದ ನಾವು ಹೊರಗಡೆ ಬರಬೇಕಾಗಿದೆ. ಯಾಕಂದ್ರೆ ಕೇವಲ ಭೌತಿಕ ತಿಳುವಳಿಕೆ ಸಾಕಾಗೋದಿಲ್ಲ. ಸ್ಥೂಲವಾಗಿ ನಾವು ನಮಗೆ ಗೊತ್ತು ಅಂತಂದ್ಬಿಟ್ಟು ನಾವು ಅಂದ್ಕೊಳ್ತೀವಿ, ಅದು ಬರೀ ಸೂಪರ್ಫಿಷಿಯಲ್ ನಾಲೆಡ್ಜ್ ಅಷ್ಟೇ ನಮಗೆ ಸಿಕ್ಕಿರತ್ತೆ, ಅದು ವಿಸ್ಡಮ್ ಆಗಲ್ಲ. ಸತ್ಯವನ್ನ ಆಳವಾಗಿ ಮತ್ತು ಸ್ವತಃ ಅನುಭವಿಸಿ ಅರಿತಾಗ ಮಾತ್ರ ಅದು ನಮ್ಮನ್ನು ಬಂಧನಗಳಿಂದ ಮುಕ್ತಗೊಳಿಸುತ್ತೆ. ನಾವೆಲ್ಲ ಕೂಡ ಬಂಧನದಲ್ಲಿ ಬಂದಿಗಳಾಗಿ ಒಳಗಡೆ ಇದ್ದೀವಿ. ನಾವು ಅಂದ್ಕೊಳ್ತೀವಿ ನಮ್ಗೆ ಸ್ವತಂತ್ರ ಬಂದ್ಬಿಟ್ಟಿದೆ, ನಾವೆಲ್ಲರೂ ಕೂಡ ಸ್ವತಂತ್ರರು ಅಂತ. ಆದ್ರೆ ವಾಸ್ತವದಲ್ಲಿ ನಮ್ಮ ಆಸೆಗಳು, ಅಭ್ಯಾಸಗಳು, ಭಯಗಳು, ಮನೋವಿಕಾರಗಳ ದಾಸರಾಗಿದ್ದೇವೆ. ನಮಗೆ ನಿಜವಾದ ಅರ್ಥದಲ್ಲಿ ಸ್ವತಂತ್ರ ಇನ್ನ ನಮ್ಗೆ ಬಂದಿಲ್ಲ. ನಾವೆಲ್ಲ ದಾಸರು, ಅಂದ್ರೆ ವಿ ಆರ್ ಆಲ್ ಸ್ಲೇವ್ಸ್. ನಮ್ಮ ಆಸೆಗಳಿಗೆ, ಆಕಾಂಕ್ಷೆಗಳಿಗೆ, ನಮ್ದು ಹ್ಯಾಬಿಟ್ಸ್ ಅನ್ನೋದು ಮಾಡ್ಕೊಂಡ್ಬಿಟ್ಟಿದೀವಲ್ಲ, ಅದು ಭಯಕ್ಕೆ, ಎಷ್ಟು ಥರಾವರಿ ಭಯ ನಮ್ಮಲ್ಲಿ ಇದೆ, ಅದಕ್ಕೆ ದಾಸರಾಗಿದ್ದೇವೆ. ಯಾವಾಗ ಮನಸ್ಸು ಸಂಪೂರ್ಣವಾಗಿ ಸ್ವಾತಂತ್ರ್ಯಗೊಳ್ಳುತ್ತೋ ಅದು ಬುದ್ಧಿಯೊಡನೆ ಒಂದಾಗತ್ತೆ. ಯೂಸ್ ಯುವರ್ ಬ್ರೈನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾವಾಗ ನಮ್ಗೆ ಆ ಬುದ್ಧಿ ಬರುತ್ತೋ ಆಗ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಮನಸ್ಸಿನಲ್ಲಿ ಪ್ರಕಾಶಗೊಳ್ಳುತ್ತೆ. ಇದು ಭೌತಿಕತೆಯಿಂದ ಆಧ್ಯಾತ್ಮಿಕತೆಯತ್ತ ಮರುಜನ್ಮ ಪಡೆದಂತಾಗತ್ತೆ. ಮಾನವನ ಪುನರುತ್ಥಾನ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಈ ಹಂತದಲ್ಲಿ ಆಗ್ಬೇಕಾಗಿದೆ. ನಾನು ಅನ್ನೋ ಸ್ವಾರ್ಥದಿಂದ, ಪ್ರತ್ಯೇಕತಾ ಭಾವದಿಂದ ನಾವು ಹೊರಗಡೆ ಬಂದು ಎಲ್ಲರೂ ಕೂಡ ಒಂದು ಅನ್ನೋ ಒಂದು ಬುದ್ಧಿಯೊಡನೆ ನಮ್ಮ ಮನಸ್ಸು ಲೀನವಾದಾಗ ಆ ಜ್ಞಾನ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಉದ್ಭವ ಆಗತ್ತೆ. ಆ ಜ್ಞಾನ ಅನ್ನೋದು ನಮ್ಗೆ ಬರುತ್ತೆ. ಆವಾಗ ಈ ಭೌತಿಕತೆಯಿಂದ ಆಧ್ಯಾತ್ಮಿಕತೆಯೆಡೆಗೆ ನಾವು ಟ್ರಾನ್ಸ್ಫಾರ್ಮ್ ಆಗ್ತೀವಿ, ರೂಪಾಂತರಗೊಳ್ಳುತ್ತೆ ನಮ್ಮ ಮನಸ್ಸು, ನಮ್ಮ ಆಸೆಗಳು, ಆಕಾಂಕ್ಷೆಗಳು ಎಲ್ಲವೂ. ಆವಾಗ ಮಾತ್ರ ಮನು ಮರುಜನ್ಮ ಅಥವಾ ಪುನರುತ್ಥಾನ ಆಗೋದಕ್ಕೆ ಸಾಧ್ಯ ಆಗತ್ತೆ. ಅಂತಹ ಮುಕ್ತವಾದ ಮನಸ್ಸು ಹೊರಗಿನ ಪರಿಸ್ಥಿತಿಗಳಿಂದ ಅದು ಚಲಿಸೋದಿಲ್ಲ, ಅಲ್ಲಿ ಯಾವುದೇ ಅಲ್ಲಾಡೋದಿಲ್ಲ. ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ, ಯಶಸ್ಸಾಗ್ಲಿ, ಯಶಸ್ಸು ಬರ್ದಲೇನೆ ಅಪಜಯ ಹೊಂದಿರ್ಲಿ, ಗೌರವ ಯಾರಾದ್ರೂ ಕೊಡ್ಲಿ, ನಮ್ಮನ್ನ ಯಾರಾದ್ರೂ ಅವಮಾನ ಮಾಡ್ಲಿ, ಯಾವುದೋ ಒಂದು ಸುಖ ಬರ್ಲಿ, ದುಃಖ ಬರ್ಲಿ, ಏನೇ ಬಂದ್ರೂ ಕೂಡ ನಮ್ಮ ಮನಸ್ಸು ಸಮಾಧಾನದಿಂದ, ಸಮಚಿತ್ತದಿಂದ ಅದನ್ನ ಏನ್ ಇದೆ ಅದನ್ನ ಯಥಾವತ್ತು ನೋಡುತ್ತೆ. ಮನಸ್ಸು ಈ ಕ್ಷಣದಲ್ಲಿರುತ್ತೆ, ಭೂತಕಾಲದಲ್ಲಿಲ್ಲ. ಭವಿಷ್ಯದ ಒಂದು ನಂಬಿಕೆಯನ್ನ ಇಟ್ಕೊಂಡು ಅದರ ಬಗ್ಗೆ ಯೋಚನೆ ಮಾಡ್ತಾ ಇರೋದಿಲ್ಲ. ಈ ಕ್ಷಣದಲ್ಲಿ ಏನಿದೆ ಸಮಚಿತ್ತದಿಂದ ಈ ಕ್ಷಣವನ್ನ ನೋಡುವಂತಹ ಒಂದು ಸಾಮರ್ಥ್ಯವನ್ನ ಅದು ಬೆಳೆಸ್ಕೊಳ್ಳುತ್ತೆ. ಜೀವನದ ಪ್ರತಿಯೊಂದು ಅನುಭವವನ್ನು ಕೂಡ ಅದು ಸಂಪೂರ್ಣವಾಗಿ ಗ್ರಹಿಸುತ್ತೆ. ಅದೇ ಸಮಯದಲ್ಲಿ ಅಂದ್ರೆ ಏಕಕಾಲದಲ್ಲಿ ಅದು ಅತ್ಯಂತ ಸೂಕ್ಷ್ಮ, ವೆರಿ ವೆರಿ ಸೆನ್ಸಿಟಿವ್ ಮತ್ತು ಅವೇರ್, ಜಾಗೃತವೂ ಕೂಡ ಆಗಿರುತ್ತೆ. ಯಾಕಂದ್ರೆ ಅದು ಸಂಪೂರ್ಣವಾಗಿ ಅನುಭವವನ್ನ ಗ್ರಹಿಸಿ ತನ್ನದನ್ನಾಗಿ ಮಾಡ್ಕೊಳ್ಳುತ್ತೆ. ಸತ್ಯ ಏನಿದೆ ಅದು ಇದೆ, ಇಲ್ಲ ಅಂದ್ರೆ ಇಲ್ಲ. ಅದನ್ನ ನಾವು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ನಾವು ನಮ್ಮ ಜೀವನವನ್ನ ನಮ್ಮ ಸಾಮರ್ಥ್ಯದ ಒಂದು ಸಣ್ಣ ಭಾಗದಿಂದ ಮಾತ್ರ ನಾವು ಅದನ್ನ ಅನುಭವಿಸ್ತಿದ್ದೇವೆ, ಸಮಗ್ರವಾಗಿ ಅಲ್ಲ. ಆದ್ರೆ
ಮುಕ್ತವಾದಂತಹ ಚೇತನ ಪ್ರತಿಕ್ಷಣವನ್ನು ಕೂಡ ಸಂಪೂರ್ಣವಾಗಿ ಅದು ಸ್ವೀಕರಿಸುತ್ತೆ. ಆದ್ರಿಂದ ಹಳೆಯ ಕಲ್ಪನೆಗಳು, ಪೂರ್ವಾಗ್ರಹಗಳು ಮತ್ತು ನಿರ್ಬಂಧಿತ ಮನೋಭಾವಗಳಿಂದ ಮುಕ್ತವಾದಾಗ ಚೇತನ ಸಂಪೂರ್ಣವಾಗಿ ವಿಶಾಲವು ಅಂದ್ರೆ ಎಲಾಸ್ಟಿಕ್ ಅಂದ್ರೆ ವಿಶಾಲವಾಗಿ ಹರಡಿ ಹಿಗ್ಗಿಕೊಂಡು ಮತ್ತು ಸ್ಪಂದನಶೀಲ ಆಗತ್ತೆ. ಸರಿಯಾದ ರೀತಿಯಲ್ಲಿ ನಾವು ಸ್ಪಂದಿಸ್ಬೇಕು. ಆ ಸ್ಪಂದನಶೀಲ ಮನಸ್ಸನ್ನ ನಾವು ಹೊಂದಿರಬೇಕು ಅಂತ ಹೇಳ್ತಾರೆ. ಅದು ಯಾವ ರೀತಿ ಇರಬೇಕು ಅಂತಂದ್ರೆ, ಯೋಗಿಯ ಮನಸ್ಸು ಯಾವ ರೀತಿ ಎಲ್ಲದಕ್ಕೂ ಕೂಡ ತೆರೆದುಕೊಳ್ಳುತ್ತ. ಯೋಗಿಯ ಮನಸ್ಸು ಅಂದ್ರೆ ಯಾರು? ಈ ಯೋಗಾಸನ ಕಲಿಸ್ಕೊಡ್ತಾ ಇದ್ದಾರಲ್ಲ ಈ ಯೋಗಿ ಅಲ್ಲ. ಯಾರು ನಿಜವಾದ ಯೋಗ ಅಂದ್ರೆ, ಯೋಗ ಅಂತಂದ್ರೆ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಅಲ್ಲಿ ಒಂದ್ ಆಗಿರುವಂತಹ ಯೋಗಿಯ ಮನಸ್ಸು ಯಾವ ರೀತಿ ಇದೆ, ಅದು ಎಲ್ಲದಕ್ಕೂ ಕೂಡ ತೆರೆದುಕೊಂಡಿರುತ್ತೆ. ಆದ್ರಿಂದ ಅದು ಶಾಂತವಾದ ಸಾಗರದಂತೆ ಇದ್ದು ತನ್ನ ಸಮತೋಲನವನ್ನ ಅದು ಯಾವತ್ತೂ ಕೂಡ ಕಳೆದುಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಆ ಸತ್ಯ ಅನ್ನೋದು ಏನಿದೆ ಅದನ್ನ ಸಂಪೂರ್ಣವಾಗಿ ಸ್ವತಃ ಅರಿತಾಗ ಆ ಸತ್ಯ ಏನಿದೆ ಅದು ನಮ್ಮನ್ನ ಅದರ ಅನುಪಸ್ಥಿತಿಯಲ್ಲೂ ಕೂಡ ಬೆಳೆಯುವ ತಪ್ಪು ಕಲ್ಪನೆಗಳು ಮತ್ತು ಮೂಢನಂಬಿಕೆಗಳಿಂದ ಮುಕ್ತಗೊಳಿಸುತ್ತದೆ. ಅದು ಇರ್ಲಿ ಇಲ್ದೆ ಹೋಗ್ಲಿ, ತಪ್ಪು ಕಲ್ಪನೆನೂ ಇರೋದಿಲ್ಲ, ಮೂಢನಂಬಿಕೆಯೂ ನಮ್ಮಲ್ಲಿ ಇಲ್ದೇಲೆ ಇರೋ ರೀತಿ ಅದನ್ನ ನಮ್ಮನ್ನ ಕಾಪಾಡಿಕೊಂಡು ಮುಂದುವರಿಸ್ಕೊಂಡು ಹೋಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇನ್ನ ಮೂರನೇದಾಗಿ, ಮೊದಲು ಏನ್ ಹೇಳಿದ್ರು, ಹ್ಯೂಮನ್ ರೀಜನರೇಷನ್ ಬಗ್ಗೆ ಹೇಳಿದ್ರು. ಎರಡನೇದು ನಮ್ಮ ಮನಸ್ಸನ್ನ ಕುರಿತು ಹೇಳಿದ್ರು. ಮೂರನೇದು ಆಧ್ಯಾತ್ಮಿಕ ಜೀವನದ ಅಕ್ಷರಮಾಲೆ ಅಥವಾ ವರ್ಣಮಾಲೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಸ್ಪಿರಿಚುವಲ್ ಆಲ್ಫಬೆಟ್ ಅಂತ ಅಂದ್ಬಿಟ್ಟು ಅವರು ಹೇಳ್ತಾರೆ. ಇದನ್ನ ಎನ್ ಶ್ರೀರಾಮ್ ಅವರು ಬಹಳ ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ. ಆಧ್ಯಾತ್ಮಿಕ ಜೀವನದ ಆರಂಭದ ಪಾಠ ಆಧ್ಯಾತ್ಮಿಕತೆಯ ಜಾಗೃತಿ, ನಿಸ್ವಾರ್ಥ ಸೇವೆ ಮತ್ತು ಅಹಂ ನಿವಾರಣೆಯ ಬಗ್ಗೆ ನಮ್ಗೆ ಅವರು ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಪದರವಾಗಿ ಬಿಚ್ಚಿ 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 ಹೇಳಿದ್ದಾರೆ. ಯಾಕಂದ್ರೆ ಅವ್ರದ್ದು ಫೌಂಡೇಶನ್ನೇ ಥಿಯಾಸಫಿ. ಆನಿ ಬೆಸೆಂಟ್ ಜೊತೆ ತುಂಬಾ ಕಾಲ ಕೆಲಸ ಮಾಡಿದ್ದಾರೆ. ಆಮೇಲೆ GS ಅರುಂಡೇಲ್ ಜೊತೆ ಕೆಲಸ ಮಾಡಿದ್ದಾರೆ. C ಜಿನರಾಜ್ ಜೊತೆ ಕೆಲಸ ಮಾಡಿದ್ದಾರೆ. ಲೆಡ್ಬೀಟರ್ ಜೊತೆ ಇದ್ದಾರೆ. ಅವ್ರಿಗೆ ಎಲ್ಲೂ ಲ್ಯಾಕ್ಯುನಾ ಅನ್ನೋದೇ ಇಲ್ಲ. ಚೆನ್ನಾಗಿ ಪಳಗಬಿಟ್ಟಿದ್ದಾರೆ. ಅಂದ್ರೆ ಹೆಂಗೆ ಅಂದ್ರೆ, ನೋಡಿ 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 ಅವ್ರ ಜೊತೆನೆ ಇದ್ದು ಅವರ ಆರಾನಲ್ಲೇ ಇದ್ದು ಕೆಲಸ ಮಾಡಿರೋದ್ರಿಂದ ಅವರದ್ದು ಯೋಚನೆ, ಭಾವನೆ, ಜೀವನ ಎಲ್ಲವೂ ಕೂಡ ಒಂದು ಆದರ್ಶಮಯವಾದ ರೀತಿಯಲ್ಲೇ ಅದು ನಡ್ಕೊಂಡು ಬಂತು. ಆದ್ರಿಂದ ಅವರು ಚೆನ್ನಾಗಿ ನಮ್ಗೆ ತಿಳಿಸಿ ಹೇಳಿದ್ದಾರೆ. ಆತ್ಮ ಜಾಗೃತಿಯೇ ಆಧ್ಯಾತ್ಮಿಕ ಜೀವನದ ಮೊದಲ ಹೆಜ್ಜೆ ಅಂತ ಹೇಳ್ತಾರೆ. ಮೊಟ್ಟ ಮೊದಲ ಹೆಜ್ಜೆ ನಾವ್ ಏನ್ ಕಲ್ತ್ಕೊಳ್ತೀವಿ? ಆಲ್ಫಬೆಟ್ ಅಂದ್ರೆ ಏನು, ವರ್ಣಮಾಲೆ ಅಂದ್ರೆ ಏನು? ಮೊಟ್ಟ ಮೊದಲನೇದಾಗಿ ಮಕ್ಕಳಿಗೆ ಕಲಿಸೋದು ಏನಂತ? ಅ ಆ ಇ ಈ ಉ ಅಂತ ಹೇಳ್ತೀವಿ. ಇಂಗ್ಲಿಷಲ್ಲಿ ABCD ಹೇಳ್ಕೊಡ್ತೀವಿ. ಹಿಂದಿನಲ್ಲೂ ಕೂಡ ಇರುತ್ತೆ, 1 2 3 ಈ ರೀತಿನೇ ನಾವು ಹೇಳ್ಕೊಡ್ತೀವಿ. ಏಕ್ದಮ್ ನಾವು ಪದವನ್ನ ನಾವು ಹೇಳ್ಕೊಡೋದಕ್ಕೆ ಆಗಲ್ಲ. ಇಂದನೇ ನಾವು ಪ್ರಾರಂಭವನ್ನ ಮಾಡಬೇಕು. ಆಮೇಲೆ ಏನ್ ಬರುತ್ತೆ ಎಲ್ಲ ಆದ್ಮೇಲೆ ಫಸ್ಟ್ ಅಕ್ಷರಗಳಿಗೆ ಬಂದಾಗ ನೆಕ್ಸ್ಟ್ ಕಾಗುಣಿತವನ್ನ ನಾವು ಕಲಿಸ್ಕೊಡ್ತೀವಿ. ಕಾಗುಣಿತ ಸರಿಯಾಗಿ ಅರ್ಥ ಆಗ್ಬಿಟ್ರೆ ಪದ ರಚನೆ, ಶಬ್ದ ರಚನೆ ಆಟೋಮ್ಯಾಟಿಕಲಿ ಬಂದ್ಬಿಡುತ್ತೆ. ಆಮೇಲೆ ಅರ್ಥವನ್ನ ಮಾಡ್ಕೊಳ್ಳೋದಕ್ಕೆ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಇಲ್ಲಿ ನಾವಿನ್ನ ಈ ಪ್ರಪಂಚದ ಜನ ಆಗಿರೋದ್ರಿಂದ ನಾವಿಲ್ಲಿ ಕಲಿಬೇಕಾಗಿರೋದು ಅ ಇ ಈ. ನಾವೇನ್ ಮಾಡ್ತೀವಿ ಅಂತಂದ್ರೆ, ನಮ್ಗೆಲ್ಲ ಗೊತ್ತು ಅಂದ್ಬಿಟ್ಟು ಈಗ ಕುಯ್ಯೋದಕ್ಕೆ ಕೊಡಲಿಯನ್ನ ತಗೊಂಡು ಹೊಟ್ಟೋಗಿದೀವಿ. ವಿ ನೋ ಎವ್ರಿಥಿಂಗ್ ಅಂತ. ಆಕ್ಚುಲಿ ವಿ ಡೋಂಟ್ ನೋ ಎನಿಥಿಂಗ್. ಇದು ಸತ್ಯ, ಇರುವಂತಹ ಸತ್ಯ. ಆ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ 3 ಮುಖ್ಯವಾದಂತಹ ವಿಷಯ. ನಾವು ಈ ಕ್ಷಣದಲ್ಲಿ ಏನನ್ನ ಯೋಚಿಸ್ತಾ ಇದ್ದೇವೆ, ಈ ಕ್ಷಣದಲ್ಲಿ ನಾವು ಏನನ್ನ ಕುರಿತು ಮಾತಾಡ್ತಾ ಇದ್ದೇವೆ, ಮತ್ತು ಈ ಕ್ಷಣದಲ್ಲಿ ನಾವು ಏನನ್ನ ಮಾಡ್ತಾ ಇದ್ದೇವೆ ಎನ್ನುವುದರ ಬಗ್ಗೆ ಎಚ್ಚರಿಕೆ ಅನ್ನೋದಿರ್ಬೇಕು. ಒಂದು ಥಾಟ್ ಸರಿಯಾಗಿದ್ರೆ ನಮ್ಮ ಆಕ್ಷನ್ ಈಸ್ ವೆರಿ ವೆರಿ ಈಸಿ. ಇಫ್ ಯುವರ್ ಥಾಟ್ ಈಸ್ ವಾಟ್ ಇಟ್ ಶುಡ್ ಬಿ, ದೆನ್ ಯುವರ್ ಆಕ್ಷನ್ ಈಸ್ ಈಸಿ ಅಂತ ಹೇಳ್ತಾರೆ. ಮತ್ತೆ ನಾವು ಏನ್ ಮಾತಾಡ್ತೀವಿ, ಮಾತೆ ಮುತ್ತು ಮಾತೆ ಮೃತ್ಯು ಅನ್ನೋದು ಕೂಡ ಇದರಲ್ಲಿ ಗೊತ್ತಾಗತ್ತೆ. ನಮ್ಮ ಜೀವನದ ಉನ್ನತ ಉದ್ದೇಶಕ್ಕೆ ವಿರುದ್ಧವಾದ ಆಲೋಚನೆ ಅಥವಾ ನಮ್ಮ ಬಿಹೇವಿಯರ್, ವರ್ತನೆ ಏನಾದ್ರೂ ಬಂದಾಗ ಅದನ್ನ ನಾವು ತತ್ಕ್ಷಣ ಗುರುತಿಸ್ಬೇಕು. ಹೌದು, ಇದು ನಾನು ಮಾಡ್ತಾ ಇರೋದು ತಪ್ಪು, ಇದು ನನ್ನದೇ ತಪ್ಪು,
ಯಾವಾಗ ನಮ್ಗೆ ತಪ್ಪು ಅನ್ನೋದು, ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಸತ್ಯ, ಆ ಸತ್ಯವನ್ನ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಿ ಹ್ಯಾವ್ ಟು ಅಕ್ಸೆಪ್ಟ್. ಆ ಅಕ್ಸೆಪ್ಟೆನ್ಸ್ ಇಲ್ಲದೆ ಹೋದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಆ ಅಕ್ಸೆಪ್ಟೆನ್ಸ್ ಬಂದಾಗ ಏನಾಗುತ್ತೆ ಅಂದ್ರೆ ಮನಸ್ಸು ಇನ್ನೂ ಇನ್ನೂ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋದನ್ನ ಅದು ಕಲ್ತ್ಕೊಳ್ಳುತ್ತೆ. ಇದು ಅತಿಯಾದ ಆತ್ಮ ಅಥವಾ ಸ್ವಕೇಂದ್ರೀಕೃತ ಚಿಂತನೆ ಖಂಡಿತ ಅಲ್ಲ, ಬದಲಾಗಿ ಒಳಗಿನ ತಪ್ಪು ಸ್ವರವನ್ನ ಅರಿಯುವ ಸಾಮರ್ಥ್ಯ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ತಪ್ಪು ಆಗೋಗಿದೆ, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಸಾಮರ್ಥ್ಯ ಅನ್ನೋದು ಕೂಡ ಇರಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಮಾಡುತ್ತಿರುವ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಎಚ್ಚೆತ್ತಿರುವುದು, ತಪ್ಪಾದ ಕೂಡಲೇ ತಪ್ಪಿನ ಅರಿವಾದರೆ ಅದುವೇ ನಿಜವಾದ ಆತ್ಮಜ್ಞಾನದ ಪರಿಪೂರ್ಣತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಪರಿಪೂರ್ಣತೆಯನ್ನ ನಾವು ಪಡ್ಕೊಳ್ಬೇಕು ಅಂದ್ರೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲರೂ ಕೂಡ ಸ್ವತಂತ್ರರು ಅಂತ ಭಾವಿಸ್ಕೊಂಡ್ಬಿಟ್ಟಿದೀವಿ. ಆದ್ರೆ ಆಂತರಿಕ ದೃಷ್ಟಿಯಿಂದ ನೋಡಿದರೆ ನಾವು ಸ್ವತಂತ್ರವನ್ನು ಕಳೆದುಕೊಳ್ಳುವ ಸ್ವಾತಂತ್ರ್ಯ ಮಾತ್ರ ನಮಗಿದೆ. ಸ್ವತಂತ್ರವನ್ನು ಕಳೆದುಕೊಳ್ಳುವ ಸ್ವಾತಂತ್ರ್ಯ ನಮಗಿದೆ. ನಾವು ಸ್ವತಂತ್ರರು ಖಂಡಿತ ಅಲ್ಲ, ಮತ್ತು ಅದನ್ನು ನಾವು ಬಹಳ ಬೇಗ ಕಳೆದುಕೊಂಡ್ಬಿಡ್ತೇವೆ. ಹೆಚ್ಚು ಕಾಲ ಅದು ಇರೋದಿಲ್ಲ. ನಮ್ಗೆ ಫ್ರೀಡಮ್ ಇದೆ ಅಂತ ಹೇಳ್ತೀವಿ, ಇಲ್ಲ. ನಮ್ಗೆ ಒಂದು ಟೀಚರ್ ಇದ್ರು ನನ್ನ ಸ್ಕೂಲ್ ಡೇಸ್ ಅಲ್ಲಿ, ಸ್ವತಂತ್ರಕ್ಕೂ ಸ್ವೇಚ್ಛೆಗೂ ವ್ಯತ್ಯಾಸವನ್ನ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಪ್ರಿನ್ಸಿಪಲ್ದು ಸೀಟ್ ಇದೆ, ಪ್ರಿನ್ಸಿಪಲ್ ಚೇರ್ ಮರದಿಂದ ಮಾಡಿದ್ದು, ಟೀಚರ್ಗೂ ಒಂದು ಚೇರ್ ಇದೆ, ಅದು ಕೂಡ ಅದೇ ಮರದಿಂದಾನೇ ಮಾಡಿರೋದು, ಅದೇ ಕಾರ್ಪೆಂಟರೇ ಮಾಡಿರೋದು, ಅಷ್ಟೇ ದುಡ್ಡನ್ನೇ ತಗೊಂಡಿರೋದು, ಅದೇ ಕಾಲದಲ್ಲೇ ಮಾಡಿರೋದು. ಟೀಚರ್ಸ್ ಚೇರ್ನ ಎಲ್ಲಿ ಹಾಕಿರ್ತಾರೆ ಅಂದ್ರೆ ಒಂದು ಕ್ಲಾಸ್ ರೂಮ್ ಅಲ್ಲಿ ಹಾಕಿರ್ತಾರೆ. ಪ್ರಿನ್ಸಿಪಲ್ ಚೇರ್ನ ಎಲ್ಲಿ ಹಾಕಿರ್ತಾರೆ? ಆಫೀಸ್ ರೂಮ್ ಅಲ್ಲಿ, ಪ್ರಿನ್ಸಿಪಲ್ ಚೇಂಬರ್ ನಲ್ಲಿ ಇರುತ್ತೆ. ಎಲ್ಲವೂ ಒಂದೇ ತಾನೆ. ಆ ಚೇರ್ ಮೇಲೆ ಕೂತ್ಕೊಳ್ಳೋಕೆ ರೈಟ್ಸ್ ಯಾರಿಗಿದೆ? ಪ್ರಿನ್ಸಿಪಲ್ ಮಾತ್ರ ಹೋಗಿ ಆ ಚೇರ್ ಮೇಲೆ ಕೂತ್ಕೋಬೇಕು, ಟೀಚರ್ ಅಲ್ಲ. ಟೀಚರ್ ಪ್ರಿನ್ಸಿಪಲ್ ಬೇಕಾದ್ರೆ ಹೋಗಿ ಟೀಚರ್ ಚೇರ್ ಮೇಲೆ ಕೂತ್ಕೋಬಹುದು. ಟೀಚರ್ ಬಂದು ಇದು ಕೂಡ ನಂದೇ ತರ ಚೇರ್ ಅಂತ ಅಂದ್ಬಿಟ್ಟು ಹೇಳಿ ಅಲ್ಲಿ ಬಂದು ಕೂತ್ಕೊಳ್ಳೋದು ತಪ್ಪು. ಅದು ಸ್ವೇಚ್ಛೆ ಆಗತ್ತೆ. ಸ್ವತಂತ್ರ ಬೇರೆ, ಸ್ವೇಚ್ಛೆ ಬೇರೆ. ಈ ಎರಡರ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸ್ವತಂತ್ರವನ್ನ ನಾವು ಉಪಯೋಗಿಸ್ಕೊಳ್ತೀವಿ, ಸ್ವೇಚ್ಛಾಚಾರಿಯಾಗಿ ನಾವು ಬಿಹೇವ್ ಮಾಡಲ್ಲ. ಏನಿದು ನಿಂದ? ಇವತ್ತಿನ ದಿನ ಎಲ್ಲ ಸಣ್ಣ ಪುಟ್ಟ ಗಲಾಟೆ ಎಲ್ಲ ಆಗತ್ತಲ್ಲ. ಇವತ್ತಿನ ದಿನ ಇಡೀ ಪ್ರಪಂಚದಲ್ಲಿ ಏನ್ ನಡೀತಿದೆ ಅನ್ನೋದು ದಿನ ಬೆಳಗಾದ್ರೆ ನ್ಯೂಸ್ ಪೇಪರ್ ಅಲ್ಲಿ ನಾವು ನೋಡ್ತಿರ್ತೀವಿ. ಅದು ಏನದು? ಸ್ವತಂತ್ರ ಅಲ್ಲ, ರೈಟ್ ಕೂಡ ಇಲ್ಲ. ಸ್ವೇಚ್ಛೆಯಿಂದ ಮಾಡ್ತಾ ಇರೋ ವರ್ತನೆಯಿಂದ ಎಲ್ಲರಿಗೂ ಕೂಡ ಏಟು ಬೀಳ್ತಾ ಇದೆ. ಇದು ಆಗಬಾರ್ದು. ಯಾವಾಗ ಮನಸ್ಸು ಅಂದ್ರೆ ಕೆಳ ಮನಸ್ಸು ಸ್ವಾತಂತ್ರ್ಯವನ್ನ ಪಡೆದುಕೊಂಡು ಉನ್ನತ ಮನಸ್ಸು ಅಂದ್ರೆ ಬುದ್ಧಿಯೊಡನೆ ಕೂಡಿ ಏಕತ್ವದ ಜ್ಞಾನವನ್ನು ಪಡೆಯುತ್ತದೆಯೋ ಆಗ ಮಾತ್ರ ಆಧ್ಯಾತ್ಮಿಕ ಸ್ವಭಾವವು ಮನಸ್ಸಿನ ಕ್ಷೇತ್ರದಲ್ಲಿ ವ್ಯಕ್ತ ಆಗತ್ತೆ. ಇಲ್ಲಾಂದ್ರೆ ಮನಸ್ಸಿನಲ್ಲಿ ಆ ಆಧ್ಯಾತ್ಮಿಕ ಸ್ವಭಾವ ಬರೋದಕ್ಕೆ ಸಾಧ್ಯ ಇಲ್ಲ. ಇದು ಮನಸ್ಸಿಗೆ ವಸ್ತು ವಿಷಯದ ಅಂದ್ರೆ ಭೌತಿಕ ಸ್ಥಿತಿಯಿಂದ ಆತ್ಮದ ಸ್ಥಿತಿಗೆ ಪುನರ್ಜನ್ಮವನ್ನ ಪಡೆದುಕೊಂಡಂತೆ ಆಗತ್ತೆ. ಇದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಸಂಭವಿಸಬೇಕಾದ ಅತ್ಯಂತ ಮಹತ್ವದ ಪರಿವರ್ತನೆ ಆಗಿದೆ. ಪ್ರತಿಯೊಬ್ಬರೂ ಕೂಡ ಇದನ್ನ ಪರಿವರ್ತನೆ ಆಗ್ಲೇಬೇಕು. ಯಾಕಂದ್ರೆ ಪ್ರತಿಯೊಬ್ರು ನಮ್ಮ ನಮ್ಮ ಜೀವನವನ್ನ ನಾವೆಲ್ಲ ಇಂಡಿವಿಜುವಲೈಸ್ಡ್ ಸೋಲ್ ಆಗಿರೋದ್ರಿಂದ ನಾವೇ ಮುಕ್ತಿಯ ಕಡೆಗೆ ಹೋಗ್ಬೇಕು. ನಾವೇನೆ ಪ್ರತಿಯೊಬ್ರು ಕೂಡ, ಯಾಕಂದ್ರೆ ನಾವು ಕೈ ಚಾಚಿ ಅನ್ನವನ್ನ ತೆಗೆದುಕೊಂಡು ಬಾಯಿಗಿಟ್ಕೊಂಡ್ರೇನೆ ಅದು ನಮ್ಮ ಆಹಾರ ಆಗಿ ನಮಗೆ ಅದು ಶಕ್ತಿಯನ್ನ ಕೊಡುತ್ತೆ. ಯಾಕಂದ್ರೆ ಇನ್ನೊಬ್ರು ಊಟ ಮಾಡಿದ್ರೆ ಅದು ನಮಗೆ ಸಿಕ್ಕೋದಿಲ್ಲ. ನಮ್ಮ ಹೊಟ್ಟೆಯನ್ನ ನಾವೇ ತುಂಬಿಸ್ಕೊಳ್ಬೇಕು, ನಮ್ಮ ಶಕ್ತಿಯನ್ನ ನಾವೇ ಪಡ್ಕೊಳ್ಬೇಕು. ಇದು ಬಹಳ ಇಂಪಾರ್ಟೆಂಟ್. ಆಗ ಅದು ಸಂವೇದನಾಶೀಲ ಆಗತ್ತೆ. ಮನಸ್ಸಿನಲ್ಲಿರುವ ನೆನಪು, ಪೂರ್ವಾಗ್ರಹಗಳು ಭಯದಿಂದ ಹೊರಗಡೆ ಬಂದು ಪ್ರತಿ ಕ್ಷಣದಲ್ಲೂ ಕ್ಷಣದ ಅನುಭವಕ್ಕೆ ತನ್ನನ್ನ ತಾನು ತೆರೆದುಕೊಂಡು ಅದಕ್ಕೆ ತನ್ನನ್ನು ತಾನು ಅರ್ಪಿಸ್ಕೊಂಡ್ಬಿಡುತ್ತೆ. ಆಗ ಅದು ಒಂದು ಸಮತ್ವದ ಸ್ಥಿತಿಯಲ್ಲಿ ಇರುತ್ತೆ. ಅದು ಏಕಕಾಲದಲ್ಲಿ ಸೂಕ್ಷ್ಮವೂ ಶಾಂತವೂ ಸುಂದರವೂ ಆಗಿರುತ್ತದೆ. ಅದು ಯಾವ ರೀತಿ ಇರುತ್ತೆ ಅಂದ್ರೆ ಯೋಗಿಯ ಪ್ರಜ್ಞೆಯಂತೆ ಅದು ಚೆನ್ನಾಗಿ ಅಂದ್ರೆ ಸೂಕ್ಷ್ಮತೆಯಿಂದ ಅದು ಇರುತ್ತೆ. ಯಾವಾಗ ಆತ್ಮದ ಜಾಗೃತಿ ನಮ್ಮಲ್ಲಿ ಬರುತ್ತೋ ನಾವು ಯಾವುದೇ ಮಹತ್ತರ ಸಾಧನೆ ಮಾಡುತ್ತಿದ್ದೇವೆ ಅಂತ ಹೇಳಿ ನಾವು ಭಾವಿಸೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ಕೇವಲ ಹೊಸ ರೀತಿಯ ಜೀವನವನ್ನ ಪ್ರಾರಂಭಿಸ್ತಾ ಇದ್ದೇವೆ ಎಂಬ ಅರಿವು ಮಾತ್ರ ಇರುತ್ತೆ. ಜೀವನ ನಮ್ದೇನೆ, ಆದ್ರೆ ಅದು ಒಂದು ಹೊಸ ರೀತಿಯ ಜೀವನ. ನಾವು ಕ್ರಮಿಸುತ್ತಿರುವ ಮಾರ್ಗ ಬಹಳ ಮುಖ್ಯ. ನಾವು ಸರಿಯಾದ ಮಾರ್ಗದಲ್ಲಿ ಹೋದ್ರೆ ಏನಾಗತ್ತೆ? ಗುರಿ ನಮ್ಗೆ ಇನ್ನ ಹತ್ರದಲ್ಲಿ ಕಾಣಿಸುತ್ತೆ. ಗುರಿಯ ಸ್ಪಷ್ಟತೆಯನ್ನ ನಾವು ಹೊಂದುತ್ತೀವಿ.
ಇದು ನಾವು ಮಾಡ್ಬೇಕಾಗಿರೋದು. ನಾವು ಬೇರೆ ಅಡ್ಡದಾರಿಯಲ್ಲಿ ಹೋದ್ರೆ, ಶಾರ್ಟ್ ಕಟ್ ಅಂತ ಹೋದ್ರೆ ಅದು ಸರಿ ಅಲ್ಲ. ನೇರ ಮಾರ್ಗದಲ್ಲೇ ಹೋಗ್ಬೇಕು. ಅದಕ್ಕೆ ನಮ್ಮ ಜೀವನ ಎಷ್ಟು ಪರಿಶುದ್ಧವಾದ ಜೀವನವನ್ನ ನಾವು ಜೀವಿಸೋದಕ್ಕೆ ಸಾಧ್ಯನೋ ಅಷ್ಟು ಪರಿಶುದ್ಧವಾದ ಜೀವನವನ್ನ ನಾವು ಜೀವಿಸ್ಬೇಕಾಗಿದೆ. ಇಲ್ಲಿ ನಾವು ಕಲಿತಾ ಇರುವಂತಹ ಪಾಠ ಇದೇನೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪುನರುಜ್ಜೀವನವನ್ನ ಜೀವಿಸ್ಬೇಕು, ಪರಿವರ್ತನೆಗೊಳ್ಳಬೇಕು. ಅವನು ತನ್ನ ಕೆಳ ಮನಸ್ಸನ್ನ ಏನನ್ನ ಉಪಯೋಗಿಸ್ತಾ ಇದ್ನೋ ಅದನ್ನ ಬಿಟ್ಟು ಉನ್ನತ ಮನಸ್ಸಿನ ಜೊತೆ ಅವನ ಮನಸ್ಸು ಎರಕವಾಗ್ಬೇಕು. ಆಗ ಮಾತ್ರ ನಾವು ಮಾನವ ಪುನರುತ್ಥಾನಗೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿ ಇದರಲ್ಲಿ ಎನ್ ಶ್ರೀರಾಮ್ನವರು ಮತ್ತೆ ಮತ್ತೆ ತಿಳಿಸಿ ಹೇಳಿದ್ದಾರೆ. ಯಾಕಂದ್ರೆ ಸಮಸ್ಯೆಯನ್ನ ನಿಜವಾಗಿ ನಾವು ಯಾವ್ದಾದ್ರು ಅರ್ಥ ಮಾಡ್ಕೊಂಡ್ಬಿಟ್ರೆ, ಇದನ್ನೇ ಪರೀಕ್ಷೆಯಲ್ಲಿ ಮಕ್ಳಿಗೂ ಕೂಡ ಹೇಳುದು, ಕ್ವಶನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಉತ್ತರ ಬರೆಯೋದು ಬಹಳ ಸುಲಭ ಅಂತ. ಆದ್ರಿಂದ ಸಮಸ್ಯೆ ಏನು, ನಮ್ಮ ಸಮಸ್ಯೆ ಅನ್ನೋದನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡಾಗ ಅದಕ್ಕೆ ಯಾವುದು ಅಗತ್ಯ ಇದೆಯೋ ಆ ಬದಲಾವಣೆಯನ್ನ ಎಷ್ಟು ಸಂಪೂರ್ಣವಾಗಿ ಮಾಡಬೇಕು ಎಂಬುದನ್ನ ನಾವು ಗ್ರಹಿಸಿದಾಗ ನಮ್ಮ ಅಸಹನೆ ಏನಿದೆ ಅದು ಕಡಿಮೆ ಹಾಕ್ಕೊಂತ ಹೋಗುತ್ತೆ. ಯಾಕಂದ್ರೆ ನಮ್ಗೆ ಸಮಸ್ಯೆ ಎಲ್ಲಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಾವು ಅದನ್ನ ಬ್ರೈನ್ ನಾವು ಅದನ್ನ ಯೂಸ್ ಮಾಡ್ತಾ ಇಲ್ಲ. ಆದ್ರಿಂದ ಏನ್ ಮಾಡ್ತೀವಿ, ಸಿಡಿಮಿಡಿಗೊಳ್ತಾ ಇರ್ತೀವಿ, ಅಸಹನೆಯಿಂದ ವರ್ತಿಸ್ತೀವಿ. ಎಲ್ಲಿ ಏನೋ ಆಗಿರುತ್ತೆ, ಏನೋ ಎತ್ತಿಗೆ ಜ್ವರ ಬಂತು ಅಂತಂದ್ರೆ ಕೋಣಕ್ಕೆ ಬರೆ ಹಾಕು ಅಂತ ಅಂದ್ಬಿಟ್ಟು ಏನೋ ಹೇಳ್ತಾರಲ್ಲ ಗಾದೆ, ಆ ರೀತಿ ಆಗತ್ತೆ. ಸಮಸ್ಯೆ ಇರೋದು ಎಲ್ಲೋ, ನಾವು ಅದಕ್ಕೆ ಪರಿಹಾರ ಕಂಡುಕೊಳ್ಳೋದು ಇನ್ನೆಲ್ಲೋ, ಅದು ರೆಮಿಡಿ ಸಿಕ್ಕಲ್ಲ. ಅವಾಗ ಏನಾಗುತ್ತೆ, ಮನಸ್ಸಿನಲ್ಲಿ ಅಸಹನೆ ಅನ್ನೋದು ಹೆಚ್ಚೆಚ್ಚು ಆಗ್ತಾ ಹೋಗುತ್ತೆ. ಈ ಅಸಹನೆಯ ಮೂಲ ಯಾವುದು ಅಂತಂದ್ರೆ ಮಹತ್ವಾಕಾಂಕ್ಷೆ. ಸಮಸ್ಯೆ ಬಗೆಹರಿದಿಲ್ಲ, ಅದರಿಂದ ಅಸಹನೆ ಉಂಟಾಗಿದೆ. ಮಹತ್ವಾಕಾಂಕ್ಷೆ ಯಾಕಿದೆ, ಸಮಸ್ಯೆ ಬಗೆಹರಿಬೇಕು, ಶೀಘ್ರವಾಗಿ ಸಮಸ್ಯೆ ಬಗೆಹರಿಬೇಕು. ನಾನು ಯಾವ ರೀತಿ ಸಮಸ್ಯೆಯನ್ನ ಬಗೆಹರಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನೋ, ನಾನು ಹೇಳಿದ ರೀತಿಯಲ್ಲೇ ಅದು ಆಗಬೇಕು. ಯಾಕಂದ್ರೆ ಅಂತರಂಗ ಮತ್ತು ಬಹಿರಂಗದ ಪರಿಸ್ಥಿತಿಗಳನ್ನ ಸಮರ್ಥವಾಗಿ ನಿರ್ವಹಿಸಿದ್ರೆ ಸಮಸ್ಯೆ ಪರಿಹಾರ ಆಗತ್ತೆ. ಆದ್ರೆ ಇದೇ ಬೇರೆ ಅದೇ ಬೇರೆ ಅಂತ ನಾವು ಹ್ಯಾಂಡಲ್ ಮಾಡಿದ್ರೆ ಅದು ಆಗೋದಿಲ್ಲ. ಆದ್ರಿಂದ ಅಂತರಂಗಕ್ಕೆ ನಾವು ಎಷ್ಟು ಮಹತ್ವವನ್ನ ಕೊಡ್ತೀವೋ ಬಹಿರಂಗಕ್ಕೂ ಕೂಡ ನಾವು ಅಷ್ಟೇ ಮಹತ್ವವನ್ನ ಕೊಡಬೇಕು. ಯಾಕಂದ್ರೆ ಆಸ್ ಅಬೌವ್ ಸೋ ಬಿಲೋ, ಮೇಲ್ಗಡೆ ಏನಿದೆ ಅದೇ ರೀತಿ ಕೆಳಗಡೆಯೂ ಕೂಡ ಇದೆ ಅನ್ನೋದು ಗೊತ್ತಾಗತ್ತೆ. ಪ್ರತಿ ಕ್ಷಣದಲ್ಲೂ ಕೂಡ ನಾವು ಮಾಡಬಹುದಾದದ್ದನ್ನು ಮಾಡಿ ನಂತರ ಶಾಂತವಾಗಿ ಮುಂದಿನ ಕ್ಷಣದ ಕಡೆಗೆ ಸಾಗಬೇಕು. ಪರೀಕ್ಷೆ ಇದೆ, ಚೆನ್ನಾಗಿ ನಾನು ಓದ್ಕೊಂಡಿದ್ದೀನಿ, ಚೆನ್ನಾಗಿ ನಾನು ಬರುತ್ತೀನಿ, ರಿಸಲ್ಟ್ ಬರ್ಬೇಕಾದ್ರೆ ನಾನು ಒದ್ದಾಡ್ತೀನ? ಖಂಡಿತ ಇಲ್ಲ. ಆಟೋಮ್ಯಾಟಿಕಲಿ ನಂಗೆ ಗೊತ್ತು ರಿಸಲ್ಟ್ ಚೆನ್ನಾಗೇ ಬರುತ್ತೆ. ನಾನು ಯಾಕೆ ಚಿಂತೆ ಪಡ್ಬೇಕು? ಮಾಡೋದನ್ನ ನನ್ನ ಕೈಯಲ್ಲಿ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ನಾನು ಮಾಡಿದ್ದೀನಿ. ನಾನು ಮಾಡಿದ ತಕ್ಕನಾಗಿ ಫಲ ಬಂದೇ ಬರುತ್ತೆ. ಸರಿಯಾದ ಕಾಲದಲ್ಲಿ ಬಿತ್ತನೆ ಮಾಡಿದ್ದೀನಿ, ಸರಿಯಾದ ಕಾಲಕ್ಕೆ ಮಳೆ ಬಂದಿದೆ, ಉತ್ತಿದ್ದೀನಿ, ಬಿತ್ತಿದ್ದೀನಿ, ಕಳೆ ಕೂಡ ಕಿತ್ತಿದ್ದೀನಿ, ಫಸಲು ಬಂದೇ ಬರುತ್ತೆ. ಐ ಹ್ಯಾವ್ ಟು ಜಸ್ಟ್ ವೇಟ್. ಆ ವೇಟಿಂಗ್ ಕಾಲದಲ್ಲಿ ನನ್ನ ಮನಸ್ಸಿನಲ್ಲಿ ಶಾಂತಿ ಅನ್ನೋದು ಇರಬೇಕು. ಈಗಲೇ ಹೋಗ್ಬಿಟ್ಟು ಕುಯ್ಕೊಂಬಂದ್ಬಿಡ್ತೀನಿ, ಇನ್ನ ಏನು ಬೀಜದಲ್ಲಿ ಇನ್ನ ಹಾಲು ಇನ್ನ ಇಲ್ಲ ಅಂತ ಅಂದ್ರೆ ಅದು ಹಾಗಲ್ಲ. ಬೀಜ ಕೂಡ ಬಲಿಬೇಕು, ಪಕ್ವ ಆಗ್ಬೇಕು, ಒಣಗ್ಬೇಕು, ಅದನ್ನ ಆಮೇಲೆ ಕತ್ತರಿಸಿ ತಂದು ಹದ ಮಾಡಿ ಸೆಗ್ರೆಗೇಟ್ ಮಾಡಿ ಫಸಲನ್ನ ನಾವು ತಗೋಬೇಕು. ಅದು ಆಗ್ಬೇಕಾಗಿರುವಂತಹ ಕಾರ್ಯ. ಮನಸ್ಸಿನಲ್ಲಿ ಶಾಂತತೆ ಬಹಳ ಮುಖ್ಯ. ಮೊಟ್ಟ ಮೊದಲು ಇದನ್ನ ನಾವು ಸಣ್ಣ ಸಣ್ಣದಾಗಿ ನಾವು ಪ್ರಾರಂಭ ಮಾಡಬೇಕು. ಪರವಾಗಿಲ್ಲ, ಇದನ್ನ ನಾನು ಈಗ ಪ್ರಾರಂಭ ಮಾಡ್ತೀನಿ. ಜೀವನದಲ್ಲಿ ತಿದ್ದುಕೊಳ್ಳೋದು ಪ್ರತಿ ಕ್ಷಣದಲ್ಲೂ ಇರುವಂಥದ್ದು. ಆದ್ರಿಂದ ಮೊಟ್ಟ ಮೊದಲು ನಾವು ಸಣ್ಣದಾಗಿ, ಆಯ್ತು ಇವತ್ತು ಇದು ಒಂದನ್ನ ನಾನು ತೆಗೋತೀನಿ ಅಂದ್ರೆ ನಾಳೆ ದಿವಸ ಅದು ದೊಡ್ಡ ಮಟ್ಟದಲ್ಲಿ ದೊಡ್ಡದನ್ನ ನಾವು ನನ್ನ ಜೀವನದಲ್ಲಿ ಪರಿವರ್ತನೆಗೊಳ್ಳೋದನ್ನ ನಾನು ಅದನ್ನ ನೋಡ್ಬೋದು. ಇದಕ್ಕೋಸ್ಕರ ಏನ್ ಹೇಳ್ತಾರೆ ಮಾಸ್ಟರ್ ಅಂತಂದ್ರೆ, ಮೊಟ್ಟ ಮೊದಲು ನಮ್ಮ ಮನಸ್ಸಿನಲ್ಲಿ ಏನಿರ್ಬೇಕು ಅಂದ್ರೆ ಇತರರ ಹಿತವನ್ನ ನೆನಪಿನಲ್ಲಿಟ್ಟುಕೊಳ್ಳಲು ಮೊದಲು ನಿಮ್ಮನ್ನು ನೀವು ಮರೆತು ಬಿಡಿ. ಯಾವಾಗ ನಾನು ಅನ್ನೋದನ್ನ ನಾನು ಮರೆತು ಬಿಡ್ತೀನೋ, ನಾನು ಅನ್ನೋದೇ ಇಲ್ಲದೆ ಹೋದ್ರೆ ಏನಾಗತ್ತೆ, ನನ್ನ ಹತ್ರ ಇರೋದು ಎಲ್ಲವೂ ಕೂಡ ಇತರರಿಗೆ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ. ನನಗೇನಾದ್ರೂ ಬೇಕು ಅಂದ್ರೆ ಪರರನ್ನ ಪೀಡಿಸಿ ನನ್ನದನ್ನಾಗಿ ಮಾಡ್ಕೊಳ್ಬೇಕು. ನನಗೆ ಸಾಕು ಅನ್ನೋದು ಒಂದು ಮನಸ್ಸಿನಲ್ಲಿ ಭಾವ ಬಂತು ಅಂದ್ರೆ ಇತರರಿಗೆ ಅದನ್ನ ಹಂಚ್ಕೊಳ್ಳುವಂತಹ ಒಂದು ಭಾವ ಅನ್ನೋದು ನನ್ನಲ್ಲಿ ಇರುತ್ತೆ. ಇದನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವಾಗ ಪರರಿಗೆ ಉಪಕಾರ ಮಾಡ್ತೀವಿ ಏನಾಗತ್ತೆ, ಅದನ್ನ ನಾವು ಬಿತ್ತುತ್ತೀವಿ. ಬಿತ್ತೋದು ಏನನ್ನ, ಎಷ್ಟನ್ನ?
ಈಗ ನಾವು ರಾಗಿ ಬೇಕು ಅಂತಂದಾಗ ರಾಗಿನ ಬಿತ್ತುತ್ತೀವಿ. ಒಂದು ಕಾಳನ್ನ ಬಿತ್ತುತ್ತೀವಿ, ಅದು ಮೊಳಕೆ ಹೊಡಿಯುತ್ತೆ, ಚಿಗುರುತ್ತೆ, ಪೈರು ಬರುತ್ತೆ, ದೊಡ್ಡದಾಗಿ ಬರುತ್ತೆ, ತೆನೆ ಬೀಳುತ್ತೆ, ತೆನೆ ಆದ್ಮೇಲೆ ಫಸಲು ಬರುತ್ತೆ. ನಾವು ಬಿತ್ತಿದ್ದು ಒಂದೇ ಒಂದು ರಾಗಿ ಕಾಳು, ಬೆಳೆಯೋದು ಇಷ್ಟು ರಾಗಿನ ಬೆಳಿತೀವಿ. ಇಷ್ಟು ರಾಗಿ, ಒಂದು ಕಾಳು ಅಂದ್ರೆ ಸಣ್ಣ ಕಾಳು, ಸಾಸಿವೆ ಗಾತ್ರದ ಕಾಳು ರಾಗಿ ಕಾಳು, ಫಸಲು ಇಷ್ಟು ಬರುತ್ತೆ. ಆ ರೀತಿ ನಾವು ಒಳ್ಳೇದನ್ನ ಬಿತ್ತಿದ್ರೆ ಒಳ್ಳೇದು ಅಷ್ಟು ಫಲ ಬರುತ್ತೆ. ಕೆಟ್ಟದ್ದನ್ನ ಬಿತ್ತಿದ್ರೆ ಅಲ್ಲೂ ಸೇಮ್ ರೂಲ್, ಪ್ರಕೃತಿಯ ನಿಯಮದಲ್ಲಿ ಬದಲಾವಣೆ ಅನ್ನೋದು ಖಂಡಿತ ಇಲ್ಲ. ಆ ಸೇಮ್ ರೂಲ್ ವಿಲ್ ಬಿ ಅಪ್ಲಿಕೇಬಲ್. ಕೆಟ್ಟದ್ದನ್ನ ಬಿತ್ತಿದ್ರೆ ಕೆಟ್ಟ ಫಸಲನ್ನೇ ನಾವು ಬೆಳಿಬೇಕು, ಬಿತ್ತಿದಂತೆ ಬೆಳೆ. ಆದ್ರಿಂದ ಬಿತ್ತಬೇಕಾದ್ರೆ ನಾವು ಸರಿಯಾಗಿ ಬಿತ್ತಬಿಟ್ರೆ ಇದು ಯಾವುದೂ ಕೂಡ ನಮಗೆ ನಿರಾಸೆಯನ್ನ ಉಂಟು ಮಾಡುವುದಿಲ್ಲ. ಶಾಂತವಾಗಿ ನಾವು ಇರ್ಬೋದು. ಯಾಕಂದ್ರೆ ಪರಿಪೂರ್ಣತೆ ಅನ್ನೋದು ತಕ್ಷಣ ಸಿಗೋದಿಲ್ಲ. ಆಧ್ಯಾತ್ಮಿಕ ಬೆಳವಣಿಗೆ ಕ್ರಮವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ. ನಾವು ಒಂದು ಕೈನ ಮೇಲಕ್ಕೆ ಎತ್ತಿದ್ರೆ ಅವ್ರು 9 ಕೈನ ಕೆಳಗಡೆ ಇಟ್ಬಿಟ್ಟು ನಮ್ಮನ್ನ ಹೇಳ್ಕೊಳ್ತಾರಂತೆ. ಆದ್ರೆ ನಾವು ಒಂದು ಹೆಜ್ಜೆ ಮುಂದೆ ಇಟ್ರೆ ನಮ್ಮ ಪ್ರಪಂಚ 100 ಹೆಜ್ಜೆ ನಮ್ಮನ್ನ ಹಿಂದಕ್ಕೆ ಎಳೆಯುತ್ತಂತೆ. ಪ್ರಪಂಚದ ಸುಖ ಸೌಕರ್ಯ, ಈ ಒಂದು ಆಕರ್ಷಣೆಗೆ ನಾವು ಬಲಿಪಶುಗಳಾಗ್ಬಿಡ್ತೀವಿ, ಪ್ರಾಪಂಚಿಕರಾಗ್ಬಿಡ್ತೀವಿ. ಈ ಪ್ರಾಪಂಚಿಕತೆಯಿಂದ ಆಧ್ಯಾತ್ಮಿಕತೆಯ ಕಡೆಗೆ ನಾವು ಮುಖವನ್ನ ತಿರುಗಿಸ್ಬೇಕಾಗಿದೆ. ಇದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು. ಧ್ಯಾನ ಆತ್ಮಕ್ಕೆ ಆಹಾರ. ಧ್ಯಾನ, ಅಧ್ಯಯನ, ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಶಿಸ್ತುಬದ್ಧ ಜೀವನವನ್ನ ನಾವು ಜೀವಿಸ್ಬೇಕು. ಇದರ ಮೂಲಕ ಆಧ್ಯಾತ್ಮಿಕ ಪ್ರಯಾಣ ಪ್ರಾರಂಭ ಆಗತ್ತೆ. ನಮ್ಮ ದಾರಿ ಸರಿಯಾಗಿದೆ ಎಂಬ ಅರಿವು ನಮ್ಮಲ್ಲಿ ಬಂದಾಗ ನಮ್ಮಿಂದ ಎಷ್ಟು ಹಂಬಲ್ ಆಗಿರಕ್ಕಾಗುತ್ತೋ, ಎಷ್ಟು ವಿನಯಶೀಲರಾಗಿ ನಾವು ಇರಬಹುದು, ಅಷ್ಟು ಕೂಡ ವಿಧೇಯತೆ ಮತ್ತು ವಿನಯ ಈ ಎರಡರಿಂದೂ ಕೂಡ ನಾವು ಹೊಂದಿ ಮುಂದಕ್ಕೆ ಹೋಗ್ತೀವಿ. ಬೇಗ ಬೇಗ ಸಾಗಿಸ್ಬೇಕು ಈ ಆಧ್ಯಾತ್ಮಿಕ ಮಾರ್ಗ ಅಂತ ಹೇಳಿ ಸಿಡಿಮಿಡಿಗೊಂಡು ಅಸಹನೆಯನ್ನ ನಾವು ಜೀವನದಲ್ಲಿ ಇಟ್ಕೊಳ್ಬಾರ್ದು. ಯಾಕಂದ್ರೆ ಇದೆಲ್ಲ ಮಹತ್ವಾಕಾಂಕ್ಷೆಯ ಫಲ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಸಮಸ್ಯೆಯನ್ನ ನಾವು ಸರಿಯಾದ ರೀತಿಯಲ್ಲಿ ಎದುರಿಸ್ಬೇಕು ಅಂದ್ರೆ ಸಮಸ್ಯೆ ನಮಗೆ ಹರವಾಗಿರ್ಬೇಕು. ಇಷ್ಟೇ ಅಲ್ಲ, ನಿರಂತರವಾಗಿ ಸಮಸ್ಯೆ ಬಗೆಹರಿದ್ರೆ ನಾವು ಯಾವುದನ್ನ ಗುರಿಯನ್ನ ಮುಟ್ಟಬೇಕು ಅನ್ನೋದಿದೆಯಲ್ಲ, ಅದನ್ನ ನಿರಂತರವಾಗಿ ಕುರಿತು ಚಿಂತೆ ಮಾಡ್ತಾ ಇರ್ಬೇಕು. ನಮ್ಮ ಮನಸ್ಸಿನಲ್ಲಿ ಅದೇ ಇದ್ರೆ, ಮನಸ್ಸಿನ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದಿದ್ರೆ ಸೊಲ್ಯೂಷನ್ ಈ ಮಾರ್ಗವ ಅಂತ ಹೇಳಿ ನಾವು ಮಾರ್ಗವನ್ನ ಹುಡ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಇಂದಿನ ಕೆಲಸವನ್ನ ಪ್ರಾಮಾಣಿಕವಾಗಿ ನಾವು ಮಾಡಿದ್ದೇ ಆದ್ರೆ ಮುಂದಿನ ಕ್ಷಣದತ್ತ ಶಾಂತವಾಗಿ ನಾವು ಸಾಗೋದಿಕ್ಕೆ ಬಹಳ ಬಹಳ ಸುಲಭ. ಆದ್ರಿಂದ ಮಾನವನಲ್ಲಿ ಇರುವಂತಹ ಒಳ್ಳೆಯತನದ ಸಾಧ್ಯತೆ ಅನ್ನೋದು ಬಹಳ ಅಪಾರವಾಗಿದೆ. ಆದ್ರಿಂದ ಪ್ರತಿಯೊಬ್ಬರಲ್ಲೂ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಇದೆ. ಸರಿಯಾದ ಪರಿಸ್ಥಿತಿಯಲ್ಲಿ ಒಳ್ಳೆಯ ಸ್ವಭಾವ ಅನ್ನೋದು ಬೆಳೆಯುತ್ತೆ, ಕೆಟ್ಟ ಪರಿಸ್ಥಿತಿಯಲ್ಲಿ ಕೆಟ್ಟದ್ದು ಬರುತ್ತೆ. ಎರಡೂ ಗಿಣಿ ಒಂದೇ ಇರುತ್ತೆ. ಒಂದು ಕಳ್ಳರ ಜೊತೆ ಬೆಳೆಯುತ್ತೆ, ಒಂದು ಆಶ್ರಮದಲ್ಲಿ ಬೆಳೆಯುತ್ತೆ. ಈ ಕಥೆ ನಾವೆಲ್ಲ ಚೆನ್ನಾಗಿ ತಿಳಿದೀವಲ್ಲ. ಆಶ್ರಮದಲ್ಲಿ ಇರೋದು ಗಿಳಿ ಏನ್ ಹೇಳುತ್ತೆ? ಬನ್ನಿ, ಕೂತ್ಕೊಳ್ಳಿ, ದಣಿವಾರಿಸ್ಕೊಳ್ಳಿ, ವಿಶ್ರಾಂತಿ ತಗೊಳ್ಳಿ, ನೀರ್ ಕುಡಿ ಅನ್ನತ್ತೆ. ಕಳ್ಳರು ಇವನ ಹತ್ರ ಇಷ್ಟು ದುಡ್ಡಿದೆ, ಗಿಳಿ ಹೇಳುತ್ತೆ ಇವನದ ದುಡ್ಡನ್ನ ಲೂಟಿ ಮಾಡು ಅಂತ. ಆದ್ರಿಂದ ಒಳ್ಳೆಯ ಪರಿಸ್ಥಿತಿಯಲ್ಲಿ ನಾವಿರೋದಕ್ಕೆ ಪ್ರಯತ್ನ ಮಾಡೋಣ. ಯಾಕಂದ್ರೆ ನಮ್ಮ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟು ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಮ್ಮ ಬೇಸು ಕೂಡ ನಾವು ಇಟ್ಕೊಳ್ಬೇಕು. ಇತರರಿಗೆ ಸೇವೆ ಮಾಡಬೇಕು. ಈ ಸೇವೆಯೇ ಆಧ್ಯಾತ್ಮಿಕ ಸೇವೆ ಆಗತ್ತೆ. ನಾವು ಯಾವಾಗ ಇನ್ನೊಬ್ಬರಿಗೆ ಕೊಡ್ತೀವೋ, ನಾವು ಕೊಟ್ಟಷ್ಟು ಕೂಡ ಅದು ಹೆಚ್ಚುತ್ತೆ. ಪ್ರೀತಿ ಕೊಡೋಕ್ಕೆ ಪ್ರಾರಂಭ ಮಾಡಿದ್ರೆ ನಮ್ಮಲ್ಲೇ ಇನ್ನಷ್ಟು ಪ್ರೀತಿ ಅನ್ನೋದು ಬೆಳೀತಾ ಹೋಗುತ್ತೆ. ಸೇವೆ ಮಾಡಲು ನಾವು ಪ್ರಾರಂಭ ಮಾಡಿದ್ರೆ ಒಂದು ಸಣ್ಣ ಮಟ್ಟದಲ್ಲಿ, ಅದು ಹೆಚ್ಚಿನ ಮಟ್ಟದಲ್ಲಿ ಸೇವೆ ಮಾಡುವಂತಹ ಅವಕಾಶವನ್ನ ಅದು ನಮ್ಗೆ ಕೊಟ್ಟೇ ಕೊಡುತ್ತೆ. ಮಾರ್ಗ ಅನ್ನೋದು ತೆಕ್ಕೊಳ್ತಾ ಹೋಗುತ್ತೆ. ನಮ್ಮೊಳಗೆ ಅಸೀಮವಾದಂತಹ ಶಕ್ತಿ ಇದೆ, ಕರುಣೆನೂ ಕೂಡ ನಮ್ಮಲ್ಲಿ ಇದೆ. ಆದ್ರೆ ಅದನ್ನ ಕಂಡುಕೊಳ್ಳುವ ಮಾರ್ಗ ಯಾವುದು ಅಂದ್ರೆ ಅದನ್ನ ಹಂಚ್ತಾ ಬರೋದು. ನಮ್ಮಲ್ಲಿ ಏನಿದೆ ಅದನ್ನ ಇನ್ನೊಬ್ರಿಗೆ ಹಂಚ್ಬೇಕು. ನಮ್ಮಲ್ಲಿ ಏನಿದೆ ಅಂತ ಇರೋದನ್ನೇ ನಾವು ಹಂಚೋದು ಖಂಡಿತ ಸತ್ಯ. ಆದ್ರಿಂದ ನಾವು ಗಳಿಸ್ಬೇಕಾಗಿರೋದು ಏನನ್ನ ಇತರರಿಗೆ ಹಂಚಬೇಕು ಅಂತ ಇದೀವೋ ಅದನ್ನ ನಾವು ಈ ಕ್ಷಣದಲ್ಲಿ ಗಳಿಸ್ಬೇಕು. ಅದು ಮುಖ್ಯ. ಇವಾಗ ನಾನು ಒಂದು ಗ್ರಂಥವನ್ನ ಓದಿದ್ರೆ ಇತರರ ಜೊತೆ ಹಂಚ್ಕೊಳ್ಳೋದಿಕ್ಕೆ. ಆದ್ರಿಂದ ನಾನೇನ್ ಮಾಡ್ಬೇಕು ಅಂದ್ರೆ ಗ್ರಂಥವನ್ನ ಓದ್ಬೇಕು. ನಾನು ಪಿಕ್ಚರ್ಗೆ ಹೋದೆ, ನಾನು ಇನ್ನೊಂದ್ ಕಡೆಗೆ ಹೋದೆ, ನಾನು ಮತ್ತೊಂದ್ ಕಡೆಗೆ ಹೋದೆ, ನಾನು ವಾಟ್ಸಪ್ ನೋಡಿದೆ ಅಂದ್ರೆ ಏನಾಗತ್ತೆ?
ಬರೀ ಆ ನಾಲೆಡ್ಜು, ಪ್ರಾಪಂಚಿಕ ನಾಲೆಡ್ಜ್ ನನಗೆ ಬರುತ್ತೆ, ಆಧ್ಯಾತ್ಮಿಕ ನಾಲೆಡ್ಜ್ ಬರಲ್ಲ. ನಾನು ಯಾವ್ದಾದೋ ಬುಕ್ ಇದೆ ಮಾರ್ಕೆಟಲ್ಲಿ, ಸಾವಿರಾರು ಬುಕ್, ಅದನ್ನು ಓದಿದ್ರೆ ಈ ಜ್ಞಾನ ನನಗೆ ಬರಲ್ಲ. ಥಿಯಾಸಫಿ ಜ್ಞಾನ ನನಗೆ ಬೇಕು, ಥಿಯಾಸಫಿ ಜ್ಞಾನವನ್ನ ನಾನು ಇತರರಿಗೆ ಹಂಚಬೇಕು ಅಂದಾಗ ನಾನು ಥಿಯಾಸಫಿಯ ಗ್ರಂಥವನ್ನ ನಾನು ಸ್ವತಃ ಕೂತು ಅಧ್ಯಯನ ಮಾಡಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಹ್ಯೂಮನ್ ರೀಜನರೇಷನ್ ಅನ್ನೋದು ತನಗೆ ತಾನೇ ಆಗುತ್ತೆ. ನಾನೇ ಸ್ವಂತ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾನೇ ಸ್ವತಃ ಗ್ರಂಥವನ್ನ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ನೆನ್ನೆ ದಿನ ಇದ್ರು ಚೆನ್ನಾಗಿ ಓದಿರೋರು, ತಿಳಿದಿರೋರು, ನೋಡಿರೋರು, ಇವತ್ತಿನ ದಿನ ನಮ್ಗೆ ಯಾರು ಇಲ್ಲ. ಅವ್ರು ಏನು ಬರೆದಿಟ್ಟು ಹೋಗಿದ್ದಾರೆ, ಅವ್ರು ಏನ್ ನಮ್ಗೆ ಬಿಟ್ಟು ಹೋಗಿದ್ದಾರೆ, ಅದರ ಆಧಾರ ಅಂದ್ರೆ ತಳಪಾಯ ಅದನ್ನ ಇಟ್ಕೊಂಡು ನಾವು ಅದರ ಮುಂದೆ ಮುಂದೆ ಬೆಳೆಯೋದಕ್ಕೆ ಪ್ರಯತ್ನ ಪಡ್ಬೇಕು. ಆಯ್ತಾ? ನಮ್ಮ ಬಗ್ಗೆ ಚಿಂತಿಸೋದನ್ನ ಮರ್ತು ಇತರರ ಬಗ್ಗೆ ಚಿಂತನೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ಆಲೋಚನೆಗಳಲ್ಲಿ ನಾನು, ನನ್ನ ಸ್ಥಾನಮಾನ, ನನ್ನ ಯಶಸ್ಸು ಇದೆಲ್ಲಾನು ಒಟ್ಟಾಗುತ್ತೆ. ಇದೆಲ್ಲದಕ್ಕಿಂತಲೂ ಇನ್ನೊಂದು ದೊಡ್ಡ ನೆಗೆಟಿವ್ ನಮ್ಮಲ್ಲಿ ಏನಿದೆ ಅಂದ್ರೆ ನನ್ನನ್ನ, ಅಂದ್ರೆ ಜನರು ನನ್ನ ಬಗ್ಗೆ ಏನನ್ನ ಯೋಚಿಸ್ತಾರೆ ಅದರ ಬಗ್ಗೆನೇ ನಮ್ಮ ಆಲೋಚನೆ ಸುತ್ತುವರೆದಿದೆ. ನನ್ನ ಬಗ್ಗೆ ಜನರು ಏನಂತ ಅಂತಾರೆ, ಅವ್ರು ಏನಂತ ಅನ್ಕೊಳ್ತಾರೆ, ಇವ್ರು ಬರೀ ಪ್ರಪಂಚವನ್ನ ಮೆಚ್ಚಿಸೋದಕ್ಕೆ ನಾವು ಜೀವನವನ್ನ ಮಾಡುವ ಅವಶ್ಯಕತೆ ಖಂಡಿತ ಇಲ್ಲ. ನಮಗೆ ಮೆಚ್ಚುಗೆ ಆಗೋ ರೀತಿ ನಾವು ಜೀವಿಸಿದ್ರೆ ಸಾಕು. ಸ್ವಕೇಂದ್ರೀಕೃತವಾದ ಆಲೋಚನೆ ಕಡಿಮೆಯಾದಂತೆ ಆಧ್ಯಾತ್ಮಿಕತೆ ಸಹಜವಾಗಿ ಬೆಳ್ಕೊಂಡು ಹೋಗುತ್ತೆ. ಇದು ಬೆಳಿಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಜೀವನ ಪರಿಶುದ್ಧವಾಗಿರಬೇಕು. ಹೂವು ಯಾವ ರೀತಿ ಸಹಜವಾಗಿ ಹರಳುತ್ತೆ, ನಾವು ಕೂಡ ಸಹಜವಾಗಿಯೇ ಹರಳಬೇಕು. ನಾನು ಎಷ್ಟೋ ವರ್ಷ ಅಂದ್ರೆ ಈಗ ಒಂದು 30 ವರ್ಷದ ಕೆಳಗಡೆ ಯಾವಾಗ್ಲೂ ಡಿಸ್ಕಸ್ಸು ಕೂಡ ನಾನು ಮಾಡ್ತಾ ಇದ್ದೆ. ರುಕ್ಮಿಣಿ ಕೃಷ್ಣಮೂರ್ತಿ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ನಲ್ಲ, ಅವ್ರಿಗೇನು ಒಂದ್ಸಲಿ ಓದಿದ್ರೆ ಎಷ್ಟು ಚೆನ್ನಾಗಿ ಅರ್ಥ ಆಗತ್ತೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ, ಎಷ್ಟೊಂದು ಟೈಮ್ ಬರೀದಿಕ್ ಸ್ಪೆಂಡ್ ಮಾಡ್ತಾರೆ. ನಾನು ಅವ್ರು ಮಾಡ್ದಂಗೆ ಮಾಡ್ತೀನಿ, ಆದ್ರೂ ನಂಗೆ ಯಾಕೆ ಅರ್ಥನೇ ಆಗಲ್ಲ. ಈ ಯೋಚನೆ ನನ್ನಲ್ಲಿ ಬಹಳ ಇತ್ತು. ಅಂದ್ರೆ ಅವರು ಬೆಳೆದಂತಹ ಜೀವಿ ಆಗಿದ್ರು, ಅವ್ರು ಎಷ್ಟು ಜನ್ಮ ಪ್ರಯತ್ನ ಪಟ್ರೋ ಗೊತ್ತಿಲ್ಲ. ನಾವು ಇದೇ ಮಾರ್ಗದಲ್ಲಿ ಇದ್ರೆ ಹೂ ಹರಳುತ್ತಲ್ಲ, ಸೂರ್ಯೋದಯ ಆದಾಗ ತನಗೆ ತಾನೇ ಹೂ ತಕ್ಕೊಳ್ಳುತ್ತೆ, ಸೂರ್ಯನ್ಗೆ ತಕ್ಕೊಳ್ಳುತ್ತೆ. ಒಳಗಡೆ ಏನಿದೆ ಅದು ಹೊರಗಡೆ ಹೊರ ಹೊಮ್ಮುತ್ತೆ. ಅದಕ್ಕೆ ಪಕ್ವ ಆಗ್ಬೇಕು, ಕಾಲ ಬರ್ಬೇಕು. ಕಾಲ ಬಂದಾಗ ಮಾತ್ರ ಇದಾಗೋದಕ್ಕೆ ಸಾಧ್ಯ. ಆದ್ರಿಂದ ಇದಕ್ಕೋಸ್ಕರ ಪ್ರಯತ್ನ ಪಡಬೇಡಿ. ಹರಳಬೇಕು ಅಂತ ಹೂವನ್ನ ನಾವು ಜಬರ್ದಸ್ತ್ ಹರಳಿಸಿದ್ರೆ ಅದು ಅಷ್ಟು ಚೆನ್ನಾಗಿರಲ್ಲ. ಸಹಜವಾಗಿ ಹೂವು ಹರಳೋದಂತೆ ನಾವು ಕೂಡ ಈ ಆಧ್ಯಾತ್ಮಿಕತೆಯ ಕಡೆಗೆ ಬರಬೇಕು. ಯಾಕಂದ್ರೆ ಪ್ರಗತಿಯ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ, ಸಿದ್ಧಿಯನ್ನ ಬಯಸಬೇಡಿ ಅಂತ H.P. ಬ್ಲಾವಟ್ಸ್ಕಿ ಅವರು ಹೇಳ್ಬಿಟ್ಟಿದ್ದಾರೆ. ನನಗಿನ್ನ ಮಾಸ್ಟರ್ ಕಾಣಿಸಿಲ್ಲ, ನಾನು ಯಾವಾಗ ಮಾಸ್ಟರ್ ಜೊತೆ ಕೂರ್ತು ಕೆಲಸ ಮಾಡೋದು? ಪ್ರಪಂಚದ ದುಃಖದ ಭಾರವನ್ನ ಯಾರು ಹೊತ್ತಿದ್ದಾರೆ ಅದನ್ನ ಒಂದ್ ಸ್ವಲ್ಪ ಕಡಿಮೆ ಮಾಡಕ್ ಪ್ರಯತ್ನ ಪಟ್ರೆ ಸಾಕು. ಅದೇ ಮಾಸ್ಟರ್ಸ್ ವರ್ಕ್ ನಾವು ಕೂಡ ಮಾಡೋಣ. ಅದರ ಬದಲು ನಾವೇ ಇನ್ನೊಬ್ಬರಿಗೆ ದುಃಖವನ್ನ ಉಂಟು ಮಾಡಿದ್ರೆ ಏನಾಗತ್ತೆ? ದುಃಖದ ಭಾರದ ಹೊರೆಯನ್ನ ಇನ್ನ ಜಾಸ್ತಿ ಮಾಡ್ತೀವಿ. ಅದನ್ನ ಮಾಡೋದು ಬೇಡ. ಅವಾಗ ಏನಾಗತ್ತೆ ಅಂದ್ರೆ ನಾನು ಎಷ್ಟು ಮುಂದುವರೆದಿದ್ದೀನಿ ಅನ್ನೋ ಪ್ರಶ್ನೆ ಅನ್ನೋದು ಬರೋದೇ ಇಲ್ಲ. ಪ್ರತಿ ಕ್ಷಣನೂ ಒಂದ್ ಚೂರ್ 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 ಚೂರು ಸಣ್ಣ ಸಣ್ಣ ಹೆಜ್ಜೆ, ಹನಿ ಹನಿಗೂಡಿದ್ರೆ ಹಳ್ಳ, ತೆನೆ ತೆನೆಗೂಡಿದ್ರೆ ಬಳ್ಳ ಅಂತ ಹೇಳ್ತೀವಲ್ಲ, ಹಂಗೆ ಸಣ್ಣ ಪ್ರಮಾಣದಲ್ಲಿ ನಾವು ಮುಂದುವರಿಬೇಕು. ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂದ್ರೆ ಈಗ ನಾನು ಹೇಗೆ ಬದುಕ್ತಾ ಇದ್ದೀನಿ, ನಾನು ಈಗ ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನ ಅರಿತು ಮಾಡಬೇಕು. ಜೀವನ ಎಲ್ರಿಗೂ ಇದೆ, ಅದನ್ನ ಅರ್ಥ ಮಾಡ್ಕೊಂಡು ಜೀವಿಸೋದನ್ನ ಕಲಿಬೇಕು. ಸತ್ಯ, ಸೇವೆ, ಪ್ರೀತಿ, ಲೋಕ ಕಲ್ಯಾಣದ ಬಗ್ಗೆ ನಾವು ಗಮನ ಹರಿಸಿದಾಗ ಏನಾಗತ್ತೆ ಅಂತಂದ್ರೆ ಪ್ರಗತಿ ತನ್ನಿಂದ ತಾನೇ ಹಾಕೊಂತ ಹೋಗುತ್ತೆ. ಆದ್ರಿಂದ ಮಾನವ ಕುಲದ ನಿಜವಾದ ಪ್ರಗತಿ ಹೊರಗಿನ ಸುಧಾರಣೆಯಿಂದ ಆಗೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಒಳಗಿನ ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತು ಪುನರ್ಜೀವನದಿಂದ ಅದು ಪ್ರಾರಂಭ ಆಗತ್ತೆ. ಮನಸ್ಸಿನ ಹಳೆಯ ಬಂಧನಗಳು ಮತ್ತು ವಿಕೃತಿಗಳಿಂದ ಮುಕ್ತವಾದಾಗ ಮಾನವ ತನ್ನ ನಿಜವಾದ ಆತ್ಮಸ್ವರೂಪವನ್ನ ಅರ್ಥ ಮಾಡ್ಕೊಳ್ತಾನೆ. ಇದೇ ಮಾನವನ ಪುನರುತ್ಥಾನ. ವಂದನೆ.